ಹಲೋ ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಅಮೆರಿಕಾದ ಗುಲಾಮಗಿರಿ ಪದ್ಧತಿಯಲ್ಲಿ ಸಿಲುಕಿಕೊಂಡು ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಆತ್ಮಕಥೆಯನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆ ಲೆಸನ್ ಯಾವುದಪ್ಪ ಅಂದರೆ ಫ್ರೆಡ್ರಿಕ್ ಡಗ್ಲಾಸ್ ಅಂತಕ್ಕಂಥದ್ದು. ಅಮೆರಿಕಾದಲ್ಲಿದ್ದಂತಹ ಒಂದು ಗುಲಾಮಗಿರಿ ಪದ್ಧತಿಯಿಂದಾಗಿ ಈ ಒಂದು ಗುಲಾಮರು ಅಥವಾ ನಾವು ಸ್ಲೇವ್ಸ್ ಅಂತ ಕರಿತೇವೆ, ಆ ಸ್ಲೇವ್ಸ್ಗಳು ಯಾವ ರೀತಿ ಬಿಳಿ ವರ್ಣೀಯರು ಅಥವಾ ಬಿಳಿ ಜನರ ಕೈಯಲ್ಲಿ ಸಿಲುಕಿಕೊಂಡು ಯಾವ ರೀತಿ ಶೋಷಣೆಗೆ ಒಳಗಾದರು, ಅವ್ರು ಯಾವೆಲ್ಲ ಒಂದು ಕಷ್ಟಗಳನ್ನು ಎದುರಿಸಿದರು ಅಂತಕ್ಕಂಥದ್ದನ್ನು ಈ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರ ಜೀವನವನ್ನು ಕುರಿತು ನಾವು ಚರ್ಚೆ ಮಾಡ್ತಾ ಹೋದಾಗ ನಮಗೆ ಅರ್ಥ ಆಗುತ್ತೆ. ನೋಡಿ, ಅಮೆರಿಕಾದಲ್ಲಿ ಸುಮಾರು 18 ಮತ್ತು 19ನೇ ಶತಮಾನದಲ್ಲಿ ಈ ಗುಲಾಮಗಿರಿ ಅಂತಕ್ಕಂತಹ ಒಂದು ಪದ್ಧತಿ ಏನಿತ್ತು ಅದು ತುಂಬ ಉತ್ತುಂಗದ ಸ್ಥಿತಿಯಲ್ಲಿ ಇತ್ತು ಅಂತಲೇ ನಾವು ಹೇಳ್ಬೋದು. ಅಂದರೆ ಕಪ್ಪು ವರ್ಣೀಯರು ಮತ್ತು ಬಿಳಿ ವರ್ಣೀಯರು ಇವರ ಮಧ್ಯೆ ಸಾಕಷ್ಟು ಒಂದು ಡಿಫ್ರೆನ್ಸಿಯೇಷನ್ ಅಲ್ಲಿದ್ವು. ಈ ಬಿಳಿ ಬಣ್ಣದ ಜನಗಳು ಏನು ಮಾಡ್ತಾ ಇದ್ರಪ್ಪ ಅಂದರೆ ಕಪ್ಪು ಬಣ್ಣದ ಜನಗಳನ್ನು ಗುಲಾಮರಾಗಿ ತಮ್ಮ ಒಂದು ಮನೆಯಲ್ಲಿ ಇಟ್ಕೊಂಡಿದ್ರು. ಅಂದರೆ ಪ್ರಾಣಿಗಳನ್ನು ನಾವು ಯಾವ ರೀತಿ ಇಟ್ಕೊಳ್ತೇವೋ ಮನೆಯಲ್ಲಿ ಅಥವಾ ವಸ್ತುಗಳನ್ನು ಯಾವ ರೀತಿ ಇಟ್ಕೊಂಡಿರ್ತೇವಲ್ವ ಅದೇ ರೀತಿಯೇ ಈ ಒಂದು ಕಪ್ಪು ಜನಗಳು ಆ ಒಂದು ಬಿಳಿ ಜನಗಳ ಮನೆಯಲ್ಲಿ ಸೇವಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಕ್ಕುಗಳು ಇರಲಿಲ್ಲ. ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಹಕ್ಕುಗಳು ಸಹ ಅವ್ರಿಗಿರಲಿಲ್ಲ. ಸಮಾಜದಲ್ಲಿ ಒಂದು ಏನು ಬಿಳಿಯ ವರ್ಣೀಯರು ಅನುಭವಿಸ್ತಾ ಇರತಕ್ಕಂತಹ ಎಲ್ಲ ಸೌಕರ್ಯಗಳೇನಿದ್ವೋ ಅವು ಯಾವುವೂ ಕೂಡ ಈ ಒಂದು ಕಪ್ಪು ಜನಗಳಿಗೆ ಇರಲಿಲ್ಲ. ಅವರು ಈ ಬಿಳಿ ಜನಗಳು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಅವರ ಮನೆಯಲ್ಲಿ ವಾಸವನ್ನು ಮಾಡಬೇಕಾಗಿತ್ತು. ಮತ್ತು ಊಟವನ್ನು ಮಾಡೋದಾದರೂ ಅಷ್ಟೇ ಅಥವಾ ಅವ್ರಿಗೆ ಏನಾದರೂ ವಸ್ತುಗಳು ಬೇಕಂದ್ರೂ ಅಷ್ಟೇ, ಅದು ಏನೇ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳಿದ್ರೂ ಕೂಡ ಈ ಒಂದು ಬಿಳಿ ವರ್ಣೀಯರು ಅಥವಾ ಒಡೆಯರು ಅಂತ ಅವರು ಕರಿತಾ ಇದ್ರು. ಅವರು ಏನಾದರೂ ಪರ್ಮಿಷನ್ ಕೊಟ್ಟರೆ ಮಾತ್ರ ಇವರು ತಮಗೆ ಬೇಕಾದದ್ದನ್ನು ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅದ್ರ ಜೊತೆಗೆ ಆ ಒಂದು 10-12ನೇ ವರ್ಷದ ಮಕ್ಕಳನ್ನು ಕೂಡ ಗುಲಾಮರನ್ನಾಗಿ ನೇಮಕವನ್ನು ಮಾಡ್ಕೊಳ್ತಾ ಇದ್ರು. ಯಾವುದೇ ಒಂದು ರೈಟ್ಸ್ಗಳು ಕೂಡ ಅವ್ರಿಗಿರಲಿಲ್ಲ. ಇದ್ರ ಜೊತೆಗೆ ನೋಡಿ, ಆ ಒಂದು ಕಪ್ಪು ವರ್ಣೀಯರಿಗೆ ಶಿಕ್ಷಣವನ್ನು ಕೂಡ ಪಡೀತಕ್ಕಂತಹ ಒಂದು ಹಕ್ಕು ಇರಲಿಲ್ಲ. ಯಾವುದೇ ರೀತಿಯ ಒಂದು ಅಕ್ಷರ ಜ್ಞಾನವನ್ನು ಕೂಡ ಅವ್ರಿಗೆ ಪಡೀಲಿಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ಈ ಒಂದು ಒಡೆಯರೇನಿದ್ರು ಅಥವಾ ಮಾಸ್ಟರ್ಸ್ ಏನಿದ್ರಲ್ವ ಅವ್ರೇನು ಮಾಡ್ತಾಯಿದ್ರು ಅಂದರೆ ತಮ್ಮ ಬಳಿ ಇದ್ದಂತಹ ಗುಲಾಮರನ್ನು ತಮಗೆ ಇಷ್ಟ ಇಲ್ಲ ಅಂದರೆ ಬೇರೆಯವರಿಗೆ ದುಡ್ಡಿಗೋಸ್ಕರ ಮಾರಬಹುದಾಗಿತ್ತು. ನಾವೆಲ್ಲ ಪ್ರಾಣಿಗಳನ್ನು ಯಾವ ರೀತಿ ಮಾರ್ಕೆಟಲ್ಲಿ ಮಾರ್ತೀವಲ್ವ ಅದೇ ರೀತಿಯೇ ಈ ಒಂದು ಕಪ್ಪು ವರ್ಣೀಯರನ್ನು ಗುಲಾಮರನ್ನು ಮಾರ್ಕೆಟಲ್ಲಿ ಮಾರ್ತಾ ಇದ್ರು. ಅದ್ರ ಜೊತೆಗೆ ನೋಡಿ, ಹರಾಜನ್ನು ಕೂಡ ಹಾಕ್ತಾ ಇದ್ರು. ಮತ್ತು ಯಾವುದಾದ್ರೂ ಒಂದು ಜೂಜುಗಳಲ್ಲೂ ಕೂಡ ಈ ಒಂದು ಗುಲಾಮರನ್ನು ಇಟ್ಟು ಜೂಜನ್ನು ಆಡ್ತಾ ಇದ್ರು. ಈ ರೀತಿಯ ಅನೇಕ ಹಿಂಸೆಗಳನ್ನು ಈ ಒಂದು ಕಪ್ಪು ವರ್ಣೀಯರು ಅನುಭವಿಸ್ತಾ ಇದ್ರು. ಅದರ ಜೊತೆಗೆ ಈ ಒಂದು ಕಪ್ಪು ಜನಗಳು ಏನಾದರೂ ಮದುವೆ ಆಗಬೇಕಪ್ಪ ಅಂದರೆ ಅದಕ್ಕೂ ಕೂಡ ಈ ಒಂದು ಬಿಳಿ ಜನರ ಅಥವಾ ಮಾಸ್ಟರ್ಸ್ ಏನಿದ್ರೋ ಅವರ ಒಂದು ಪರ್ಮಿಷನನ್ನು ಪಡಿಲೇಬೇಕಾಗಿತ್ತು. ಒಂದು ಈ ರೀತಿ ಅನುಮತಿ ಪಡಿತೇನೆ ಮದುವೆ ಆಗಲಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ನೋಡಿ, ಆ ಒಡೆಯ ಯಾವಾಗ ಪರ್ಮಿಷನನ್ನು ಕೊಡ್ತಾ ಇದ್ದೆ ಅಂದರೆ ಆ ಇಬ್ಬರು ಮದುವೆ ಆಗ್ತಕ್ಕಂತಹ ವ್ಯಕ್ತಿಗಳು ಒಂದೇ ಹೊಲದಲ್ಲಿ ಅಥವಾ ಒಂದೇ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಮಾತ್ರ ಪರ್ಮಿಷನ್ ಕೊಡ್ತಾ ಇದ್ದ. ತುಂಬ ದೂರ ಇದ್ದರೆ ಅದಕ್ಕೆ ಪರ್ಮಿಷನನ್ನು ಕೊಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಒಂದು ವೇಳೆ ಮದುವೆ ಆದಮೇಲೆ ತನಗೆ ಆ ಗುಲಾಮ ಇಷ್ಟ ಇಲ್ಲ ಅಂದರೆ ಅವನನ್ನು ಮಾರ್ಬಿಡ್ತಾ ಇದ್ದ. ಆ ಸಂದರ್ಭದಲ್ಲಿ ಗಂಡ ಬೇರೆ ಹೆಂಡತಿ ಬೇರೆ ಈ ರೀತಿ ದೂರ ಆ ಒಂದು ಕುಟುಂಬಗಳು ಕೂಡ ಒಡಿತಕ್ಕಂಥದ್ದಿತ್ತು. ಅವರಿಗೆ ಮತ್ತೆ ಸೇರಲಿಕ್ಕೆ ಯಾವುದೇ ಒಂದು ಅವಕಾಶಗಳನ್ನು ಸಹ ಆ ಒಂದು ಬಿಳಿ ಜನರು ಕೊಡ್ತಾ ಇರಲಿಲ್ಲ. ಹೀಗೆ ಅಮೆರಿಕಾದಲ್ಲಿದ್ದಂತಹ ಈ ಒಂದು ಕೆಟ್ಟ ಗುಲಾಮಗಿರಿ ಪದ್ಧತಿ ಯಾವ ರೀತಿ ನಮ್ಮ ಫ್ರೆಡ್ರಿಕ್ ಡಗ್ಲಾಸ್ ಅವರ ಮೇಲೆ ಎಫೆಕ್ಟನ್ನು ಬೀರ್ತು, ಅವರು ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದರು ಅಂತಕ್ಕಂಥದ್ದನ್ನು ಈ ಒಂದು ಲೆಸನ್ನಲ್ಲಿ ತುಂಬ ಡೀಟೇಲ್ ಆಗಿ ಅವರು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಈ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರ ಜೀವನವನ್ನು ಕುರಿತಾದ ಲೆಸನ್ನನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಲೆಸನನ್ನು ಸ್ಟಾರ್ಟಿಂಗಲ್ಲಿ ನಾವು ಫ್ರೆಡ್ರಿಕ್ ಡಗ್ಲಾಸ್ ಅವರ ಬಗ್ಗೆ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗ್ತೇವೆ. ಆ ನಂತರದಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸಸ್ಗಳನ್ನು ಏನು ಶೇರ್ ಮಾಡಿದರೋ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಬನ್ನಿ ಈಗ ಫಸ್ಟ್ ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. Frederick Douglass was born in slavery as Frederick Augustus Washington Bailey near Easton in Talbot County, Maryland. ಇಲ್ಲಿ ನಾವು ಅವರು ಏನು ಹುಟ್ಟುತ್ತಾನೆ ಗುಲಾಮರಾಗಿ, ಸ್ಲೇವರಿ ಅಂದರೆ ಗುಲಾಮಗಿರಿ ಪದ್ಧತಿಯಲ್ಲಿನೇ ಹುಟ್ಟಿದ್ದನ್ನು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ನೋಡಿ, ಅವರ ಒಂದು ಸಂಪೂರ್ಣ ಹೆಸರು ಏನಾಗಿರುತ್ತೆ ಅಂದರೆ ಬಾಲ್ಯದಲ್ಲಿ ಫ್ರೆಡ್ರಿಕ್ ಆಗಸ್ಟಸ್ ವಾಷಿಂಗ್ಟನ್ ಬೇಲಿ ಅಂತೇಳಿ ಅವರ ಒಂದು ಫುಲ್ ನೇಮ್ ಆಗಿರುತ್ತೆ. ಮತ್ತು ಹುಟ್ಟಿರ್ತಕ್ಕಂಥ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಮೇರಿಲ್ಯಾಂಡ್ ಅಂತಕ್ಕಂಥ ಒಂದು ಸ್ಟೇಟ್ ಅಮೇರಿಕಾದಲ್ಲಿದೆ. ಅಲ್ಲಿರ್ತಕ್ಕಂಥ ಒಂದು ಟ್ಯಾಲ್ಬೋಟ್ ಕೌಂಟಿ ಅಂತಕ್ಕಂಥ ಒಂದು ಸಣ್ಣ ಒಂದು ಹಳ್ಳಿ ಅಥವಾ ಸಣ್ಣ ಸಿಟಿ ಅಂತ ಹೇಳ್ಬೋದು. ಅಲ್ಲಿ ಇವರು ಜನಿಸ್ತಾರೆ. He was not sure of the exact year of his birth. ನೋಡಿ, ಅವರ ಒಂದು ಡೇಟ್ ಆಫ್ ಬರ್ತ್ ಇವ್ರಿಗೆ ಗೊತ್ತಿಲ್ಲ, ಯಾವ ವರ್ಷದಲ್ಲಿ ಹುಟ್ಟಿದ್ರು ಅಂತಕ್ಕಂಥದ್ದು ಕೂಡ ಅವರಿಗೆ ತಿಳಿದಿಲ್ಲ. ಬಟ್ ಹಿ ನ್ಯೂ ದ್ಯಾಟ್ ಇಟ್ ವಾಸ್ 1817 ಆರ್ 1888. ಅಂದರೆ 1817 ಅಥವಾ 1880ನಲ್ಲಿ 2 ವರ್ಷದಲ್ಲಿ ಯಾವುದೋ ಒಂದು ವರ್ಷದಲ್ಲಿ ನಾನು ಹುಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ.
ಆಸ್ ಎ ಯಂಗ್ ಬಾಯ್ ಹಿ ವಾಸ್ ಸೆಂಟ್ ಟು ಬಾಲ್ಟಿಮೋರ್, ಅಂದರೆ ಚಿಕ್ಕವನಿದ್ದಾಗಲೇ ಬಾಲ್ಟಿಮೋರ್ ಅಂತಕ್ಕಂಥ ಒಂದು ಪ್ಲೇಸ್ಗೆ ಅವರನ್ನು ಕಳಿಸ್ಕೊಡ್ತಾರೆ, ಅಂದರೆ ಗುಲಾಮರಾಗಿ. ಟು ಬಿ ಎ ಹೌಸ್ ಸರ್ವೆಂಟ್, ಅಂದರೆ ಒಂದು ಮನೆಯಲ್ಲಿ ಸರ್ವೆಂಟ್ ಆಗಿ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಇವನನ್ನು ಬಾಲ್ಟಿಮೋರ್ಗೆ ಕಳಿಸ್ಕೊಟ್ಟಿರ್ತಾರೆ. ವೇರ್ ಹಿ ಲರ್ನ್ ಟು ರೀಡ್ ಆ್ಯಂಡ್ ರೈಟ್ ವಿತ್ ದ ಅಸಿಸ್ಟೆನ್ಸ್ ಆಫ್ ಹಿಸ್ ಮಾಸ್ಟರ್ಸ್ ವೈಫ್. ಎಸ್ ನೋಡಿ, ಇವರು ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವನ ಒಂದು ಮಾಸ್ಟರ್ ಏನಿದ್ರು ಅವರ ಒಂದು ವೈಫ್ ಏನಿರ್ತಾರೋ ಅವರು ಇವನಿಗೆ ಓದೋದನ್ನು ಬರೆಯೋದನ್ನು ಕಲಿಸ್ಕೊಟ್ಟಿರ್ತಾರೆ. ನಾವು ಮೊದಲಿಗೆ ಹೇಳಿದಾಗೆ ಈ ಒಂದು ಬ್ಲ್ಯಾಕ್ ಪೀಪಲ್ಗೆ ಒಂದು ಎಜುಕೇಷನನ್ನು ಅಲ್ಲಿ ಕೊಡ್ತಾ ಇರಲಿಲ್ಲ, ಅವರಿಗೆ ಬರೀಲಿಕ್ಕೆ ಓದಲಿಕ್ಕೆ ಕಲಿಸಿ ಕೊಡ್ತಾ ಇರಲಿಲ್ಲ. ಇಂತಹ ಸನ್ನಿವೇಶದಲ್ಲೂ ಕೂಡ ಇವನ ಒಂದು ಮಾಸ್ಟರ್ಸ್ ವೈಫ್ ಏನಿರ್ತಾರೋ ಅವರು ಇವನಿಗೆ ಓದೋದು ಬರೆಯೋದನ್ನು ಕಲಿಸ್ಕೊಟ್ಟಿರ್ತಾರೆ. ಇನ್ 1838 ಹಿ ಎಸ್ಕೇಪ್ಡ್ ಫ್ರಮ್ ಸ್ಲೇವರಿ. 1838ರಲ್ಲಿ, ಅಂದರೆ ಸುಮಾರು ಒಂದು 20 ವರ್ಷ ಏಜ್ ಆಗಿರುತ್ತೆ ಇವರಿಗೆ. ಆ ಸಂದರ್ಭದಲ್ಲಿ ಇವರು ಸ್ಲೇವರಿ ಅಂದರೆ ಆ ಒಂದು ಗುಲಾಮಗಿರಿಯಿಂದ ಎಸ್ಕೇಪ್ ಆಗ್ತಾರೆ. ತಮ್ಮ ಒಂದು ಮಾಸ್ಟರನ್ನು ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ. ಆ್ಯಂಡ್ ವೆಂಟ್ ಟು ನ್ಯೂಯಾರ್ಕ್ ಸಿಟಿ. ಓಡೋದವ್ರು ಎಲ್ಲಿಗೆ ಹೋಗ್ತಾರಪ್ಪ ಅಂದರೆ ನ್ಯೂಯಾರ್ಕ್ ಸಿಟಿಗೆ ಹೋಗ್ತಾರೆ. ವೇರ್ ಹಿ ಮ್ಯಾರಿಡ್ ಆ್ಯನಾ ಮರ್ರೆ. ಇವರು ಮದುವೆ ಆಗಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಆ್ಯನಾ ಮರೆ ಅಂತಕ್ಕಂಥವ್ರು. ಏನು ಇವರು ನ್ಯೂಯಾರ್ಕ್ ಸಿಟಿಗೆ ಓಡೋಗ್ತಾರಲ್ವ, ಅಲ್ಲಿ ಇವಳನ್ನು ಮದುವೆ ಆಗ್ತಾರೆ. ಎ ಫ್ರೀ ಕಲರ್ಡ್ ವಿಮೆನ್ ಹೂಮ್ ಹಿ ಹ್ಯಾಡ್ ಮೆಟ್ ಇನ್ ಬಾಲ್ಟಿಮೋರ್. ಆ ಬಾಲ್ಟಿಮೋರಲ್ಲಿನೇ ಆ ಒಂದು ಗರ್ಲನ್ನು, ಆ ಹುಡುಗಿಯನ್ನು ಇವರು ಆಲ್ರೆಡಿ ಮೀಟ್ ಮಾಡಿರ್ತಾರೆ. ಅವಳನ್ನು ಇವರು ನ್ಯೂಯಾರ್ಕಲ್ಲಿ ಮದುವೆ ಆಗ್ತಾರೆ. ಸೂನ್ ದೇರ್ ಆಫ್ಟರ್ ಹಿ ಚೇಂಜ್ ಹಿಸ್ ನೇಮ್ ಟು ಫ್ರೆಡ್ರಿಕ್ ಡಗ್ಲಾಸ್. ಅದಾದ ನಂತರದಲ್ಲಿ ಅವರ ಒಂದು ಲಾಂಗ್ ನೇಮ್ ಏನಿತ್ತಲ್ವ, ಫ್ರೆಡ್ರಿಕ್ ಆಗಸ್ಟಸ್ ವಾಷಿಂಗ್ಟನ್ ಬೇಲಿ ಅಂತಕ್ಕಂಥದ್ದು, ಅದನ್ನು ಸಿಂಪಲ್ ಆಗಿ ಫ್ರೆಡ್ರಿಕ್ ಡಗ್ಲಾಸ್ ಅಂತೇಳಿ ನೇಮನ್ನು ಚೇಂಜ್ ಮಾಡ್ಕೊಳ್ತಾರೆ. In 1841, he addressed a convention of the Massachusetts Anti-Slavery Society in Nantucket and so greatly impressed the group that they immediately employed him as an agent. ನೋಡಿ, 1841ರಲ್ಲಿ ಮಸಾಚುಸೆಟ್ಸ್ನಲ್ಲಿ ಒಂದು ಕಾನ್ವೆನ್ಷನ್ ಅಥವಾ ಒಂದು ಸಮಾವೇಶ ಇರುತ್ತೆ. ಅದು ಯಾವುದ್ರ ಬಗ್ಗೆ ಇರುತ್ತಪ್ಪ ಅಂದರೆ ಆ್ಯಂಟಿ ಸ್ಲೇವರಿ ಸೊಸೈಟಿ, ಅಂದರೆ ಒಂದು ಗುಲಾಮಗಿರಿಯ ವಿರುದ್ಧವಾಗಿರ್ತಕ್ಕಂತಹ ಒಂದು ಪದ್ಧತಿಯನ್ನು ಒಂದು ಪ್ರತಿಪಾದನೆ ಮಾಡ್ತಕ್ಕಂತಹ ಒಂದು ಸೊಸೈಟಿ ಅದಾಗಿರುತ್ತೆ, ಒಂದು ಸಂಸ್ಥೆ ಅದಾಗಿರುತ್ತೆ. ಅದೆಲ್ಲಿ ನಡೀತಾ ಇರುತ್ತೆ ಅಂದರೆ ನ್ಯಾಂಟುಕೆಟಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಇವರು ಒಂದು ಸ್ಪೀಚನ್ನು ಕೊಡ್ತಾರೆ. ಸೊ ಇವರ ಒಂದು ಸ್ಪೀಚ್ನಿಂದಾಗಿ ಅಲ್ಲಿರ್ತಕ್ಕಂತಹ ಒಂದು ಜನಗಳೇನಿದ್ರು ಮತ್ತು ಆ ಒಂದು ಸೊಸೈಟಿ ಏನಿತ್ತು ಅದು ತುಂಬಾ ಇಂಪ್ರೆಸ್ ಆಗುತ್ತೆ. ಹಾಗಾಗಿ ಇವರು ತಮ್ಮ ಒಂದು ಸೊಸೈಟಿಯ ಏಜೆಂಟಾಗಿ ಈ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರನ್ನು ನೇಮಕ ಮಾಡಿಕೊಳ್ತಾರೆ. He was such an impressive orator that numerous persons doubted if he had ever been a slave. ಇವರ ಒಂದು ಮಾತುಗಳು, ಒರೇಟರ್ ಅಂದರೆ ಒಬ್ಬ ಭಾಷಣಗಾರ, ಅತ್ಯುತ್ತಮ ವಾಗ್ಮಿ ಅಂತೇಳಿ ನಾವು ಹೇಳ್ಬೋದು. ಸೊ ಇವರ ಒಂದು ಮಾತಿನ ಒಂದು ಚಮತ್ಕಾರವನ್ನು ನೋಡಿದಂತಹ ಜನಗಳು ಏನಂತ ಥಿಂಕ್ ಮಾಡ್ತಾರಪ್ಪ ಅಂದರೆ ಇವನು ಒಬ್ಬ ಸ್ಲೇವ್ ಆಗಿ ಇದ್ನಾ ಅಂತಕ್ಕಂಥ ಒಂದು ಡೌಟ್ ಕೂಡ ಅವರಲ್ಲಿ ಬರೋ ರೀತಿಯಲ್ಲಿ ಇವರ ಭಾಷಣ ಇರುತ್ತೆ. ಯಾಕೆಂದರೆ ಒಬ್ಬ ಗುಲಾಮನಾದಂಥವನಿಗೆ ಜ್ಞಾನನೇ ಇರ್ತಾ ಇರಲಿಲ್ಲ. ಬಟ್ ಇವರಲ್ಲಿ ತುಂಬ ಅಪಾರವಾಗಿರ್ತಕ್ಕಂಥ ಒಂದು ಜ್ಞಾನ ಇರ್ಬೋದು ಮತ್ತು ಒಂದು ವಾಗ್ಮಿತನ ಅಂದರೆ ಮಾತನ್ನು ಆಡ್ತಕ್ಕಂಥ ಒಂದು ರೀತಿ ಇರ್ಬೋದು, ತುಂಬ ಅದ್ಭುತವಾಗಿತ್ತು. ಹಾಗಾಗಿನೇ ಅವ್ರಿಗೆಲ್ಲರಿಗೂ ಕೂಡ ಇವನು ಗುಲಾಮನಾಗಿದ್ನ ಅಂತಕ್ಕಂಥ ಒಂದು ಡೌಟ್ ಕೂಡ ಬರುತ್ತೆ. ಸೊ ಆ ಒಂದು ಜನಗಳ ಒಂದು ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಇವ್ರು ಏನು ಮಾಡ್ತಾರೆ ನೋಡಿ. ಸೊ ಹಿ ರೋಟ್ ನರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್, ಅಂದರೆ ಒಂದು ತಮ್ಮ ಜೀವನದ ಒಂದು ಎಕ್ಸ್ಪೀರಿಯನ್ಸಸ್ಗಳನ್ನು ಶೇರ್ ಮಾಡಿ ಒಂದು ಪುಸ್ತಕವನ್ನು ಕೂಡ ಬರಿತಾ ಇದ್ದಾರೆ. ಅದರ ಹೆಸರು ಏನಪ್ಪ ಅಂದರೆ ನರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್ ಅಂತೇಳಿ. ಡ್ಯೂರಿಂಗ್ ದ ಸಿವಿಲ್ ವಾರ್ he assisted in the recruiting of colored men for the 54th and 55th Massachusetts regiments. ನೋಡಿ, ಅಮೇರಿಕಾದಲ್ಲಿ ಒಂದು ಅಂತರ್ಯುದ್ಧನೇ ನಡೆಯುತ್ತೆ. ಅಂದರೆ ಈ ಒಂದು ಗುಲಾಮಗಿರಿಯ ವಿರುದ್ಧವಾಗಿ ಆ ಒಂದು ಕಪ್ಪು ಬಣ್ಣದ ಜನಗಳು ಆ ಒಂದು ಬಿಳಿ ಬಣ್ಣದ ಜನಗಳ ವಿರುದ್ಧ ದಂಗೆ ಹೇಳ್ತಾರೆ. ಅಂದರೆ ತಾವೆಲ್ಲ ಏನು ಹಿಂಸೆಗಳನ್ನು ಅನುಭವಿಸ್ತಾ ಇದ್ರೋ ಅದನ್ನು ಅಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೇ ನಾವು ಸಿವಿಲ್ ವಾರ್ ಅಥವಾ ಅಂತರ್ಯುದ್ಧ ಅಂತೇಳಿ ಕರಿತೇವೆ. ಸೊ ಆ ಒಂದು ಅಂತರ್ಯುದ್ಧವನ್ನು ಮಾಡಲಿಕ್ಕೆ ಒಂದಿಷ್ಟು ರೆಜಿಮೆಂಟ್ಸ್ಗಳು ರೆಡಿ ಆಗ್ತವೆ. ರೆಜಿಮೆಂಟ್ಸ್ಗಳು ಅಂದರೆ ದಳಗಳು, ಸಣ್ಣ ಸಣ್ಣ ಒಂದು ಸೇನಾ ತುಕಡಿಗಳು ಅಂತೇಳಿ ನಾವು ಕರಿಬಹುದು. ಸೊ ಈ ರೀತಿ 54th ಮತ್ತು 55th ಮಸಾಚುಸೆಟ್ಸ್ ಅಲ್ಲಿ ಒಂದು ರೆಜಿಮೆಂಟ್ಸ್ಗಳು ತಯಾರಾಗ್ತಾ ಇರ್ತವೆ. ಆ ಒಂದು ರೆಜಿಮೆಂಟ್ಸ್ಗಳಿಗೆ ಈ ಒಂದು ಕಪ್ಪು ಜನಗಳನ್ನು ನೇಮಕ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ನಮ್ಮ ಫ್ರೆಡ್ರಿಕ್ ಡಗ್ಲಾಸ್ ಅವರು ಮಾಡ್ತಾರೆ. ಅಂದರೆ ಆ ಒಂದು ಕಪ್ಪು ವರ್ಣೀಯರನ್ನು ಅವರಿಗೆ ಒಂದು ಮೋಟಿವೇಶನ್ ಮಾಡಿಬಿಟ್ಟು ಈ ಒಂದು ಸೇನಾ ತುಕಡಿಗಳಿಗೆ ಸೇರೋ ರೀತಿಯಲ್ಲಿ ಅವರಿಗೆ ಒಂದು ಭಾಷಣಗಳನ್ನು ಕೊಡ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಮೋಟಿವೇಶನನ್ನು ಮಾಡ್ತಾರೆ. ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಆರ್ಗ್ಯೂಡ್ ಫಾರ್ ದ ಎಮ್ಯಾನ್ಸಿಪೇಷನ್ ಆಫ್ ಸ್ಲೇವ್ಸ್. ಈ ರೀತಿ ಅವರೆಲ್ಲರನ್ನು ಕೂಡ ಒಂದು ಎಚ್ಚರಿಸಿ ಈ ಒಂದು ಸ್ಲೇವ್ಸ್ ಅಥವಾ ಗುಲಾಮಗಿರಿಯಲ್ಲಿ ಏನು ಒಳಗಾಗಿದ್ದಲ್ವ ಜನಗಳು, ಅವರೆಲ್ಲರಿಗೂ ಕೂಡ ಬುದ್ಧಿ ಮಾತನ್ನು ಹೇಳ್ತಾರೆ. ನೀವು ಈ ಒಂದು ಹಿಂಸೆಯಿಂದ ಹೊರ ಬರಬೇಕು, ನಿಮ್ಮ ಹಕ್ಕುಗಳನ್ನು ನೀವು ಪಡಿಬೇಕು ಅಂತೇಳಿ ಅವರೆಲ್ಲರಿಗೂ ಕೂಡ ಕರೆಯನ್ನು ಕೊಡ್ತಾರೆ.
ಇಲ್ಲಿ ಒಂದು ವರ್ಡನ್ನು ನೀವು ಗಮನಿಸ್ಬೋದು, ಎಮ್ಯಾನ್ಸಿಪೇಷನ್ ಅಂತೇಳಿ. ಎಮ್ಯಾನ್ಸಿಪೇಷನ್ ಅಂದರೆ ಏನಪ್ಪ ಅಂದರೆ ವಿಮೋಚನೆ ಅಂತೇಳಿ. ಅಂದರೆ ಈ ಒಂದು ಗುಲಾಮಗಿರಿಯಿಂದ ನೀವೆಲ್ಲರೂ ಕೂಡ ವಿಮೋಚನೆಯನ್ನು ಪಡಿಬೇಕು ಅಂತೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಆ ಒಂದು ಕಪ್ಪು ವರ್ಣೀಯರಿಗೆ ಕರೆಯನ್ನು ಕೊಡ್ತಾರೆ. After the war, he was active in securing and protecting the rights of the freemen. ಎಸ್, ಒಂದು ಸಿವಿಲ್ ವಾರ್ ಏನು ನಡೆಯುತ್ತೋ, ಸಿವಿಲ್ ವಾರ್ ಮುಗಿದ ಮೇಲೆ ಈ ಒಂದು ಬ್ಲ್ಯಾಕ್ ಪೀಪಲ್ಗಳಿಗೂ ಕೂಡ ಒಂದು ರೈಟ್ಸ್ ಅಥವಾ ಹಕ್ಕುಗಳು ಸಿಗ್ತವೆ. ಸೊ ಆ ಹಕ್ಕುಗಳನ್ನು ಅದೇ ರೀತಿಯೇ ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ ಇವರು ಮುಂದೆ ಆ್ಯಕ್ಟಿವ್ ಆಗಿಯೇ ಇರ್ತಾರೆ. In his later years, at different times, he was Secretary of the Santo Domingo Commission, Marshal and Recorder of Deeds of the District of Columbia and United States Minister to Haiti. ಎಸ್ ನೋಡಿ, ಆ ಒಂದು ಸಿವಿಲ್ ವಾರ್ ಮುಗಿದ ನಂತರದ ವರ್ಷಗಳಲ್ಲಿ ಇವರು ಅನೇಕ ಕೆಲಸಗಳನ್ನು ಮಾಡ್ತಾರೆ. ಅವು ಯಾವಪ್ಪ ಅಂದರೆ ಸೆಕ್ರೆಟರಿ ಆಫ್ ದ ಸ್ಯಾಂಟೋ ಡೊಮಿಂಗೋ ಕಮಿಷನ್, ಇದರ ಒಂದು ಸೆಕ್ರೆಟರಿಯಾಗಿ ಅಥವಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಮಾರ್ಷಲ್ ಆಗು ಕೂಡ ಕೆಲಸ ಮಾಡ್ತಾರೆ. ಮತ್ತು ರೆಕಾರ್ಡರ್ ಆಫ್ ಡೀಡ್ಸ್ ಆಫ್ ದ ಡಿಸ್ಟಿಕ್ ಆಫ್ ಕೊಲಂಬಿಯಾ, ಅಂದರೆ ಆ ಒಂದು ಡಿಸ್ಟಿಕ್ ಆಫ್ ಕೊಲಂಬಿಯಾದ ಕೆಲಸಗಳನ್ನು ರೆಕಾರ್ಡ್ ಮಾಡ್ತಕ್ಕಂತಹ ಅಥವಾ ಬರೆದಿರ್ತಕ್ಕಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಅದರ ಜೊತೆಗೆ ಯುನೈಟೆಡ್ ಸ್ಟೇಟ್ ಮಿನಿಸ್ಟರ್ ಟು ಹೈಟಿಯ ಒಬ್ಬ ಮಿನಿಸ್ಟರ್ ಆಗಿ ಕೂಡ ಇವರು ಕೆಲಸವನ್ನು ಮಾಡ್ತಾರೆ. His other autobiographical works are My Bondage and My Freedom and Life and Times of Frederick Douglass, published in 1855 and 1881 respectively. ಎಸ್ ನೋಡಿ, ಇವರು ಬರೆದಿರ್ತಕ್ಕಂತಹ ಮತ್ತೊಂದಿಷ್ಟು ಆಟೋಬಯೋಗ್ರಫಿಕಲ್ ವರ್ಕ್ಸ್ ಅಂದರೆ ಆತ್ಮಕಥೆಗಳು ಅಂತೇಳಿ ನಾವು ಕರಿಬೋದು. ಯಾವಪ್ಪ ಅಂದರೆ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್ ಅಂತಕ್ಕಂಥದ್ದೊಂದು, ಇನ್ನೊಂದು ಯಾವುದಪ್ಪ ಅಂದರೆ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್ ಅಂತೇಳಿ ತಮ್ಮ ಒಂದು ಆತ್ಮಕಥೆಗಳನ್ನು ಇವರು ಬರೀತಾರೆ. ಮತ್ತು ಇವುಗಳು ಯಾವಾಗ ಪಬ್ಲಿಷ್ ಆಗ್ತವೆ ಅಂದರೆ 1855 ಮೊದಲನೇದು, ಅಂದರೆ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್ ಇತ್ತಲ್ವ, ಅದು 1855 ಪಬ್ಲಿಷ್ ಆಗುತ್ತೆ. ಅದ್ರ ಜೊತೆಗೆ ಸೆಕೆಂಡ್ ಒನ್ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್ ಇತ್ತಲ್ವ, ಅದು 1881 ಪಬ್ಲಿಷ್ ಆಗುತ್ತೆ. ಹಿ ಡೈಡ್ ಇನ್ 1895. ಎಸ್, ಈ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರು 1895 ಸಾವನ್ನು ಅಪ್ತಾರೆ. ಇದಿಷ್ಟು ಫ್ರೆಡ್ರಿಕ್ ಡಗ್ಲಾಸ್ ಅವರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಡೀಟೇಲ್ ಆಗಿರ್ತಕ್ಕಂತಹ ಅವರ ಒಂದು ಆತ್ಮಕಥೆಯ ಒಂದಿಷ್ಟು ಪಾರ್ಟನ್ನು ನಾವು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಐ ವಾಸ್ ಬಾರ್ನ್ ಇನ್ ಟೆಕೆಹೋ ನಿಯರ್ ಹಿಲ್ಸ್ಬರೋ ಆ್ಯಂಡ್ ಅಬೌಟ್ 12 miles ಫ್ರಾಮ್ ಈಸ್ಟಾನ್ ಇನ್ ಟ್ಯಾಲ್ಬೋಟ್ ಕೌಂಟಿ, ಮೇರಿಲ್ಯಾಂಡ್. ಎಸ್, ಇಲ್ಲಿ ಅವರು ಏನು ತಾವು ಎಲ್ಲಿ ಹುಟ್ಟಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಟಕೆಹೋ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ ಇರುತ್ತೆ, ಅದೆಲ್ಲಿರುತ್ತಪ್ಪ ಅಂದರೆ ನಿಯರ್ ಹಿಲ್ಸ್ಬರೋ. ಆ ಒಂದು ಹಿಲ್ಸ್ಬರೋ ಅಂತಕ್ಕಂಥ ಒಂದು ಪ್ಲೇಸ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಅದಾಗಿರುತ್ತೆ. ಅಬೌಟ್ 12 miles ಫ್ರಾಮ್ ಈಸ್ಟಾನಿಂದ ಸುಮಾರು 12 ಮೈಲಿಗಳಷ್ಟು ದೂರದಲ್ಲಿರ್ತಕ್ಕಂತಹ ಪ್ಲೇಸ್ ಅದಾಗಿರುತ್ತೆ. ಮತ್ತು ಅದು ಎಲ್ಲಿದೆ ಅಂದರೆ ಟ್ಯಾಲ್ಬೋಟ್ ಕೌಂಟಿ, ಮೇರಿಲ್ಯಾಂಡ್ ಅಂತಕ್ಕಂಥದ್ದು ಮೊದಲಿಗೆ ಹೇಳಿದಾಗೆ ಒಂದು ಸ್ಟೇಟ್ ಆಗಿರುತ್ತೆ. ಆ ಒಂದು ರಾಜ್ಯದಲ್ಲಿ ಈ ಒಂದು ಟೆಕೆಹೋ ಅಂತಕ್ಕಂಥ ಒಂದು ಹಳ್ಳಿ ಇದೆ, ಅಲ್ಲಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಹುಟ್ಟಿದ್ರು. ಐ ಹ್ಯಾವ್ ನೋ ಅಕ್ಯುರೇಟ್ ನಾಲೆಡ್ಜ್ ಆಫ್ ಮೈ ಏಜ್, ಅಂದರೆ ನನ್ನ ಒಂದು ಏಜ್ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ನನಗೆ ಯಾವುದೇ ಒಂದು ನಾಲೆಡ್ಜ್ ಅಥವಾ ಜ್ಞಾನ ಇಲ್ಲ, ಅಂದರೆ ನನ್ನ ಏಜ್ ಎಷ್ಟು ಅಂತಕ್ಕಂಥದ್ದು ನನಗೆ ತಿಳಿದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನೆವರ್ ಹ್ಯಾವಿಂಗ್ ಸೀನ್ ಎನಿ ಅಥೆಂಟಿಕ್ ರೆಕಾರ್ಡ್ ಕಂಟೈನಿಂಗ್ ಇಟ್, ಅಂದರೆ ಈ ಒಂದು ಡೇಟ್ ಆಫ್ ಬರ್ತನ್ನು ತಿಳಿಸ್ಕೊಡ್ತಕ್ಕಂತಹ ಯಾವುದೇ ಒಂದು ರೆಕಾರ್ಡ್ಸ್ಗಳು ಕೂಡ ಇಲ್ಲ. ಬೈ ಫಾರ್ ದ ಲಾರ್ಜರ್ ಪಾರ್ಟ್ ಆಫ್ ದ ಸ್ಲೇವ್ಸ್ ನೋ ಆ್ಯಸ್ ಲಿಟಲ್ ಆಫ್ ದೇರ್ ಏಜಸ್ ಆ್ಯಸ್ ಹಾರ್ಸಸ್ ನೋ ಆಫ್ ದೇರ್ಸ್. ಎಸ್, ಯಾವುದೇ ಒಬ್ಬ ಗುಲಾಮನಾಗಿದ್ದರೂ ಕೂಡ ಅವನಿಗೆ ತನ್ನ ಒಂದು ಡೇಟ್ ಆಫ್ ಬರ್ತ್ ಅಥವಾ ತನ್ನ ಏಜ್ ಗೊತ್ತಿರೋದಿಲ್ಲ. ಯಾವ ರೀತಿ ಹಾರ್ಸ್ಗಳಿಗೆ ತಮ್ಮ ಒಂದು ಏಜ್ ಗೊತ್ತಿರೋದಿಲ್ವೋ ಅದೇ ರೀತಿ ಒಬ್ಬ ಗುಲಾಮನಿಗೂ ಕೂಡ ತನ್ನ ಒಂದು ಡೇಟ್ ಆಫ್ ಬರ್ತ್ ಅಥವಾ ಏಜ್ ಗೊತ್ತಿರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ದ ವಿಶ್ ಆಫ್ ಮೋಸ್ಟ್ ಮಾಸ್ಟರ್ಸ್ ವಿತ್ ಇನ್ ಮೈ ನಾಲೆಡ್ಜ್ ಟು ಕೀಪ್ ದೇರ್ ಸ್ಲೇವ್ಸ್ ದಸ್ ಇಗ್ನೋರೆಂಟ್. ಆ ಒಂದು ಮಾಸ್ಟರ್ಸ್ ಏನಿರ್ತಾ ಇದ್ರು ಅಂದರೆ ವೈಟ್ ಪೀಪಲ್ ಏನಿದ್ರು ತಮ್ಮ ಬಳಿ ಇರ್ತಕ್ಕಂತಹ ಒಂದು ಸ್ಲೇವ್ಸ್ ಅಥವಾ ಗುಲಾಮರು ಏನಿದ್ರು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಕೊಡ್ತಾ ಇರಲಿಲ್ಲ. ಅವರಿಗೆ ಈ ಒಂದು ಪೀಪಲ್ ಅಂದರೆ ಬ್ಲ್ಯಾಕ್ ಪೀಪಲ್ ಏನಿದ್ರು ಅವರು ಇಗ್ನೋರೆಂಟ್ ಅಥವಾ ಅಜ್ಞಾನಿಗಳು ಅಂತೇಳಿ ನಾವು ಕರಿಬೋದು. ಸೊ ಆ ರೀತಿ ಅಜ್ಞಾನಿಗಳಾಗಿದ್ರೇ ಅವ್ರಿಗೆ ಒಳ್ಳೆಯದಾಗ್ತಾ ಇತ್ತು, ಯಾವುದೇ ಒಂದು ನಾಲೆಡ್ಜ್ ಅವ್ರಿಗೆ ಸಿಗದೇ ಇರೋ ರೀತಿಯಲ್ಲಿ ಅವರು ನೋಡ್ಕೊಳ್ತಾ ಇದ್ರು. ಐ ಡು ನಾಟ್ ರಿಮೆಂಬರ್ ಟು ಹ್ಯಾವ್ ಎವರ್ ಮೆಟ್ ಎ ಸ್ಲೇವ್ ಹೂ ಕುಡ್ ಟೆಲ್ ಆಫ್ ಹಿಸ್ ಬರ್ತ್ಡೇ. ಅಂದರೆ ನನ್ನ ಲೈಫಲ್ಲೇ ನಾನು ತನ್ನ ಒಂದು ಡೇಟ್ ಆಫ್ ಬರ್ತನ್ನು ನೆನಪಿಟ್ಕೊಂಡಿರ್ತಕ್ಕಂತಹ ಒಬ್ಬ ಸ್ಲೇವನ್ನು ಕೂಡ ನಾನು ಮೀಟ್ ಮಾಡಿರ್ತಕ್ಕಂಥದ್ದು ನನಗೆ ನೆನಪಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಈ ಒಂದು ಬ್ಲ್ಯಾಕ್ ಪೀಪಲನ್ನು ಆ ಒಂದು ವೈಟ್ ಪೀಪಲ್ ಅಜ್ಞಾನದಲ್ಲಿ ಇಟ್ಟಿದ್ರು ಅನ್ನೋದನ್ನು ನಾವು ನೋಡ್ಬೋದು. They seldom come nearer to it than planting time, harvest time, cherry time, spring time or fall time.
ಎಸ್ ನೋಡಿ, ತಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಅವರು ಯಾವ ರೀತಿ ನೆನಪಿಟ್ಕೊಳ್ತಾ ಇದ್ರು ಅಂದರೆ ಒಂದು ಎಕ್ಸಾಕ್ಟ್ ಡೇಟನ್ನು ಅವರು ನೆನಪಿಟ್ಕೊಳ್ತಾ ಇರಲಿಲ್ಲ. ಅದರ ಬದಲಾಗಿ ಒಂದು ಸೀಸನ್ ವೈಸ್ ಅವರು ನೆನಪಿಟ್ಕೊಳ್ತಾ ಇದ್ರು. ಹಾರ್ವೆಸ್ಟ್ ಟೈಮಲ್ಲಿ ಇರ್ಬೋದು, ಸ್ಪ್ರಿಂಗ್ ಟೈಮಲ್ಲಿ ಇರ್ಬೋದು, ಫಾಲ್ ಟೈಮಲ್ಲಿ ಇರ್ಬೋದು. ಈ ರೀತಿ ಆ ಒಂದು ಸೀಸನ್ನಲ್ಲಿ ನಾವು ಹುಟ್ಟಿದ್ವಿ ಅಂತಕ್ಕಂಥದ್ದು ಮಾತ್ರ ಅವ್ರಿಗೆ ತಿಳಿದಿರ್ತಿತ್ತು, ಬಿಟ್ಟರೆ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಡೇಟ್ ಅವ್ರಿಗೆ ನೆನಪಿರ್ತಾ ಇರಲಿಲ್ಲ. A want of information concerning my own was a source of unhappiness to me even during childhood. ಎಸ್, ನನಗೆ ಬಾಲ್ಯದಿಂದನೂ ಕೂಡ ತುಂಬ ಬೇಸರವಿದೆ. ಯಾಕಪ್ಪ ಅಂದರೆ ನಾನು ಹುಟ್ಟಿರ್ತಕ್ಕಂಥದ್ದು ಯಾವಾಗ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ನೇ ನನಗೆ ತಿಳಿದಿಲ್ಲ. ಹಾಗಾಗಿ ನನಗೆ ಚಿಕ್ಕಂದಿನಿಂದಲೂ ಕೂಡ ಇದರ ಬಗ್ಗೆ ತುಂಬಾ ಬೇಸರ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದ ವೈಟ್ ಚಿಲ್ಡ್ರನ್ ಕುಡ್ ಟೆಲ್ ದೇರ್ ಏಜಸ್. ಎಸ್ ನೋಡಿ, ವೈಟ್ ಪೀಪಲ್ನ ಒಂದು ಮಕ್ಕಳು ಏನಿರ್ತಾ ಇದ್ರು, ಆ ಚಿಲ್ಡ್ರನ್ಸ್ ಏನಿರ್ತಿದ್ರು, ಅವರು ತುಂಬ ಸುಲಭವಾಗಿ ತಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹೇಳ್ತಾ ಇದ್ರು. ಐ ಕುಡ್ ನಾಟ್ ಟೆಲ್ ವೈ ಐ ಆಟ್ ಟು ಬಿ ಡಿಪ್ರೈವ್ಡ್ ಆಫ್ ದ ಸೇಮ್ ಪ್ರಿವಿಲೇಜ್. ಎಸ್, ಆ ರೀತಿಯ ಒಂದು ಅವಕಾಶ ನನಗೆ ಯಾಕೆ ಸಿಗಲಿಲ್ಲ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದರಿಂದ ನನ್ನನ್ನು ಯಾಕೆ ದೂರ ಇಟ್ಟರು, ನನ್ನ ಒಂದು ಡೇಟ್ ಆಫ್ ಬರ್ತನ್ನು ನನಗೆ ಯಾಕೆ ತಿಳಿಸಲಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಐ ವಾಸ್ ನಾಟ್ ಅಲೌಡ್ ಟು ಮೇಕ್ ಎನಿ ಇನ್ಕ್ವೈರೀಸ್ ಆಫ್ ಮೈ ಮಾಸ್ಟರ್ ಕನ್ಸರ್ನಿಂಗ್ ಇಟ್. ನನ್ನ ಒಂದು ಮಾಸ್ಟರ್ ಏನಿದ್ರೋ ಅವರನ್ನು ಕೂಡ ನನ್ನ ಒಂದು ಡೇಟ್ ಆಫ್ ಬರ್ತ್ ಬಗ್ಗೆ ಕೇಳಲಿಕ್ಕೆ ಒಂದು ಅವಕಾಶ ಇರಲಿಲ್ಲ. ಯಾವುದೇ ರೀತಿಯ ಒಂದು ವಿಚಾರಣೆಯನ್ನು ನಾನು ಮಾಡೋ ಹಾಗಿರಲಿಲ್ಲ, ಅದಕ್ಕೆ ಅವಕಾಶವೂ ಕೂಡ ಇರಲಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. He deemed all such inquiries on the part of a slave improper and impertinent and evidence of a restless spirit. ಎಸ್, ತನ್ನ ಒಂದು ಡೇಟ್ ಆಫ್ ಬರ್ತ್ ಕುರಿತಾಗಿ ತನ್ನ ಒಂದು ಒಡೆಯನ್ನು ಏನಾದರೂ ಪ್ರಶ್ನೆಯನ್ನು ಮಾಡಿದರೆ ಈ ವ್ಯಕ್ತಿ ಅಂದರೆ ಯಾರು ಪ್ರಶ್ನೆಯನ್ನು ಮಾಡ್ತಾರಲ್ವ ಆ ವ್ಯಕ್ತಿಯನ್ನು ನಿಷ್ಪ್ರಯೋಜಕ ವ್ಯಕ್ತಿ ಮತ್ತು ಆ ರೀತಿ ಕೇಳ್ತಕ್ಕಂಥದ್ದು ತಪ್ಪು ಅಂತೇಳಿ ಅವರು ಪರಿಗಣನೆಯನ್ನು ಮಾಡ್ತಾಯಿದ್ರು. ಅದು ಒಂದು ಅಪರಾಧವೂ ಕೂಡ ಆಗಿತ್ತು. ಆ ರೀತಿ ಪ್ರಶ್ನೆಯನ್ನು ಕೇಳೋದು ನಿಷ್ಪ್ರಯೋಜಕ, ಅದರಿಂದ ಯಾವುದೇ ಲಾಭ ಇಲ್ಲ ಅಂತೇಳಿ ಅವರು ಕನ್ಸಿಡರ್ನ ಮಾಡ್ತಾಯಿದ್ರು. ದ ನಿಯರೆಸ್ಟ್ ಎಸ್ಟಿಮೇಟ್ ಐ ಕ್ಯಾನ್ ಗಿವ್ ಮೇಕ್ಸ್ ಮಿ ನೌ ಬಿಟ್ವೀನ್ 27 and 28 years ಆಫ್ ಏಜ್. ಅಂದರೆ ನನ್ನ ಒಂದು ಏಜಿನ ಬಗ್ಗೆ ನಾನೀಗ ಕೇವಲ ಒಂದು ಹತ್ತಿರದ ಒಂದು ಅಂದಾಜನ್ನು ಮಾತ್ರ ಮಾಡಬಲ್ಲೆ, ಎಕ್ಸಾಕ್ಟ್ ಆಗಿರ್ತಕ್ಕಂಥ ಇಯರನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. I come to this from hearing my master say sometime during 1835 I was about 17 years old. ಅಂದರೆ 1835ರಲ್ಲಿ ನಿನ್ನ ಒಂದು ಏಜ್ 17 ಇತ್ತು ಅಂತೇಳಿ ಇವರ ಒಂದು ಮಾಸ್ಟರ್ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿರ್ತಾರೆ. ಅದರಿಂದಾಗಿಯೇ ಒಂದು ಅಂದಾಜು ಇವರ ಒಂದು ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇವರಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಮೈ ಮದರ್ ವಾಸ್ ನೇಮ್ಡ್ ಹ್ಯಾರಿಯಟ್ ಬೇಯ್ಲಿ. ಅಂದರೆ ಇವರ ಒಂದು ತಾಯಿ ಹೆಸರು ಏನಾಗಿರುತ್ತೆ, ಹ್ಯಾರಿಯಟ್ ಬೇಯ್ಲಿ ಅಂತಕ್ಕಂಥದ್ದು. ಶಿ ವಾಸ್ ದ ಡಾಟರ್ ಆಫ್ ಐಸಾಕ್ ಆ್ಯಂಡ್ ಬೆಟ್ಸೆ ಬೇಯ್ಲಿ. ಅಂದರೆ ಇವರ ಒಂದು ತಂದೆ ತಾಯಿ ಅಂದರೆ ಆ ಹ್ಯಾರಿಯಟ್ ಬೇಯ್ಲಿ ಅವರ ಪೇರೆಂಟ್ಸ್ ಯಾರಾಗಿದ್ರಪ್ಪ ಅಂದರೆ ಐಸಾಕ್ ಮತ್ತು ಬೆಟ್ಸೆ ಬೇಯ್ಲಿ ಅಂತಕ್ಕಂಥವ್ರು. ಬೋತ್ ಕಲರ್ಡ್ ಆ್ಯಂಡ್ ಕ್ವೈಟ್ ಡಾರ್ಕ್. ಎಸ್, ಅವರಿಬ್ಬರ ಒಂದು ಬಣ್ಣ, ಮೈ ಬಣ್ಣ ಏನಿರುತ್ತೋ ಅದು ತುಂಬ ಡಾರ್ಕ್ ಆಗಿರ್ತಕ್ಕಂಥದ್ದು. ಕ್ವೈಟ್ ಡಾರ್ಕ್ ಅಂದರೆ ತುಂಬ ಡಾರ್ಕ್ ಆಗಿ, ಅಂದರೆ ಕಪ್ಪು ಬಣ್ಣದ್ದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಮೈ ಮದರ್ ವಾಸ್ ಆಫ್ ಎ ಡಾರ್ಕರ್ ಕಾಂಪ್ಲೆಕ್ಷನ್ ದ್ಯಾನ್ ಐದರ್ ಮೈ ಗ್ರ್ಯಾಂಡ್ ಮದರ್ ಆರ್ ಗ್ರ್ಯಾಂಡ್ ಫಾದರ್. ಅಂದರೆ ನನ್ನ ಒಂದು ತಾಯಿ ಏನಿದ್ದಾಳೋ ಅವಳು ನನ್ನ ಒಂದು ಗ್ರ್ಯಾಂಡ್ ಮದರ್ ಮತ್ತು ಗ್ರ್ಯಾಂಡ್ ಫಾದರ್ಗಿಂತನೂ ಹೆಚ್ಚಿನ ಒಂದು ಬ್ಲ್ಯಾಕನ್ನು ಅಥವಾ ಡಾರ್ಕ್ನೆಸ್ಸನ್ನು ಹೊಂದಿದ್ದಾಳೆ. ಅಂದರೆ ಅವರಿಬ್ಬರಿಗಿಂತನೂ ಕೂಡ ಇವಳ ಒಂದು ಕಾಂಪ್ಲೆಕ್ಷನ್ ಅಂದರೆ ಮೈ ಬಣ್ಣ ಅಂತೇಳಿ ಕರಿಬೋದು. ಸೊ ಆ ಇಬ್ಬರಿಗಿಂತ ಕಪ್ಪಾದ ಮೈ ಬಣ್ಣವನ್ನು ಇವಳು ಹೊಂದಿದ್ಲು ಅಂತೇಳಿ ತಮ್ಮ ತಾಯಿಯ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಮೈ ಫಾದರ್ ವಾಸ್ ಎ ವೈಟ್ ಮ್ಯಾನ್. ಅಂದರೆ ನನ್ನ ತಂದೆ ಬಿಳಿ ಬಣ್ಣದವರಾಗಿದ್ದರು ಅಂತೇಳಿ ಹೇಳ್ತಾ ಇದ್ದಾರೆ. ಹಿ ವಾಸ್ ಅಡ್ಮಿಟೆಡ್ ಟು ಬಿ ಸಚ್ ಬೈ ಆಲ್ ಐ ಎವರ್ ಹರ್ಡ್ ಸ್ಪೀಕ್ ಆಫ್ ಮೈ ಪೇರೆಂಟೇಜ್. ಎಸ್, ಈ ರೀತಿ ನಾನು ಒಪ್ಕೊಳ್ಬೇಕಾಗಿದೆ. ಯಾಕೆಂದರೆ ಇವರಿಗೆ ನೋಡಿ ಎಕ್ಸಾಕ್ಟಾಗಿ ಅವರ ತಂದೆ ಯಾರು ಅಂತಕ್ಕಂಥದ್ದು ತಿಳಿದಿಲ್ಲ. ಆದರೂ ಜನಗಳು ಏನು ಮಾತನಾಡ್ತಾರೋ, ಐ ಎವರ್ ಹರ್ಡ್ ಅಂದರೆ ಜನಗಳೇನು ಮಾತನಾಡ್ತಾರಲ್ವ ಅದರ ಆಧಾರದ ಮೇಲೆ ನನ್ನ ತಂದೆ ಒಬ್ಬ ವೈಟ್ ಮ್ಯಾನ್ ಅಂತೇಳಿ ನನಗೆ ತಿಳಿದಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದ ಒಪಿನಿಯನ್ ವಾಸ್ ಆಲ್ಸೋ ವಿಸ್ಪರ್ಡ್ ದ್ಯಾಟ್ ಮೈ ಮಾಸ್ಟರ್ ವಾಸ್ ಮೈ ಫಾದರ್. ಎಸ್, ಒಂದು ಒಪಿನಿಯನ್ ಕೂಡ ಜನಗಳಲ್ಲಿತ್ತು. ಅದೇನಪ್ಪ ಅಂದರೆ ಇವರ ಒಂದು ಮಾಸ್ಟರ್ ಅಥವಾ ಒಡೆ ಏನಿರ್ತಾನಲ್ವ ಅವನೇ ಇವರ ತಂದೆ ಅಂತಕ್ಕಂಥದ್ದು. ಬಟ್ ಆಫ್ ದ ಕರೆಕ್ಟ್ನೆಸ್ ಆಫ್ ದಿಸ್ ಒಪಿನಿಯನ್ ಐ ನೋ ನಥಿಂಗ್. ಸತ್ಯ ಹೇಳೋದು ಏನಪ್ಪ ಅಂದರೆ ನನಗೆ ಇದ್ರ ಬಗ್ಗೆ ಯಾವುದೇ ಒಂದು ನಾಲೆಡ್ಜ್ ಕೂಡ ಇಲ್ಲ, ನನಗೆ ಸತ್ಯ ಏನು ಅಂತಕ್ಕಂಥದ್ದು ತಿಳಿದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದ ಮೀನ್ಸ್ ಆಫ್ ನೋಯಿಂಗ್ ವಾಸ್ ವಿಥೆಲ್ಡ್ ಫ್ರಮ್ ಮೀ. ಸತ್ಯ ಏನು ಅಂತಕ್ಕಂಥದ್ದನ್ನು ನನ್ನಿಂದ ಮರೆಮಾಚಿ ಇಟ್ಟಿದ್ರು. ಮೈ ಮದರ್ ಆ್ಯಂಡ್ ಐ ವರ್ ಸಪ್ರೇಟೆಡ್ ವೆನ್ ಐ ವಾಸ್ ಬಟ್ ಆ್ಯನ್ ಇನ್ಫಂಟ್ ಬಿಫೋರ್ ಐ ನ್ಯೂ ಹರ್ ಆ್ಯಸ್ ಮೈ ಮದರ್.
ಎಸ್ ನೋಡಿ, ಆ ಒಂದು ಸತ್ಯವನ್ನು ನನ್ನಿಂದ ತುಂಬಾ ದೂರ ಇಟ್ಟಿದ್ರು. ಅದ್ರ ಜೊತೆಗೆ ಮೈ ಮದರ್ ಆ್ಯಂಡ್ ಐ ವರ್ ಸಪ್ರೇಟೆಡ್, ನಾನು ಮತ್ತು ನನ್ನ ತಾಯಿಯನ್ನು ತುಂಬ ದೂರ ಮಾಡಿದರು. ಯಾವಾಗಪ್ಪ ಅಂದರೆ ಐ ವಾಸ್ ಬಟ್ ಆನ್ ಇನ್ಫಂಟ್, ಅಂದರೆ ಚಿಕ್ಕ ಕೂಸಿ ಇದ್ದಾಗಲೇ, ನಾನು ಇನ್ನೂ ಚಿಕ್ಕ ಮಗು ಆಗಿದ್ದೆ ಆಗಲೇ ನನ್ನನ್ನು ನನ್ನ ತಾಯಿಯಿಂದ ದೂರ ಮಾಡಿದರು. ಬಿಫೋರ್ ಐ ನ್ಯೂ ಹರ್ ಆ್ಯಸ್ ಮೈ ಮದರ್, ನನ್ನ ತಾಯಿ ಇವಳೆ ಅಂತ ನನಗೆ ತಿಳುವಳಿಕೆ ಬರೋದಕ್ಕಿಂತ ಮೊದಲೇ ನನ್ನಿಂದ ತಾಯಿಯನ್ನು ದೂರ ಮಾಡಿದ್ರು ಅಂತೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ತುಂಬ ದುಃಖದಲ್ಲೇ ಹೇಳ್ತಾ ಇದ್ದಾರೆ. It is a common custom in the part of Maryland from which I ran away to part children from their mothers at a very early age. ಆ ಒಂದು ಮೇರಿಲ್ಯಾಂಡ್ ಅಂತಕ್ಕಂಥ ಒಂದು ಪ್ಲೇಸ್ ಏನಿತ್ತೋ ಅಲ್ಲಿ ಈ ರೀತಿಯ ಘಟನೆಗಳು ಕಾಮನ್ ಆಗಿದ್ವು. ಅಂದರೆ ಏನು, ತಾಯಿಯಿಂದ ಮಕ್ಕಳನ್ನು ತುಂಬ ದೂರ ಇಡ್ತಕ್ಕಂತಹದ್ದೇನಿದೆ ಇದು ಅಲ್ಲಿ ಕಾಮನ್ ಆಗಿತ್ತು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಫ್ರೀಕ್ವೆಂಟ್ಲಿ ಬಿಫೋರ್ ದ ಚೈಲ್ಡ್ ಹ್ಯಾಸ್ ರೀಚ್ಡ್ ಇಟ್ಸ್ 12th ಮಂತ್, ಅಂದರೆ ಕೇವಲ ಆ ಮಗು 12ನೇ ತಿಂಗಳು ಅಥವಾ 1 ವರ್ಷ ಅಂತ ಹೇಳ್ಬೋದು. 1 ವರ್ಷ ಆಗ್ತಾ ಇದ್ದಂಗೆ ತಾಯಿ ಮತ್ತು ಮಗನನ್ನು ಅಥವಾ ಮಕ್ಕಳನ್ನು ದೂರ ಮಾಡ್ತಾಯಿದ್ರು. ಇಟ್ಸ್ ಮದರ್ ಈಸ್ ಟೇಕನ್ ಫ್ರಮ್ ಇಟ್, ಅಂದರೆ ತಾಯಿಯನ್ನು ಆ ಒಂದು ಮಗುವಿನಿಂದ ದೂರ ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಹೈಯರ್ಡ್ ಔಟ್ ಆನ್ ಸಮ್ ಫಾರ್ಮ್ ಎ ಕನ್ಸಿಡರಬಲ್ ಡಿಸ್ಟೆನ್ಸ್ ಆಫ್, ಅಂದರೆ ತುಂಬ ದೂರದಲ್ಲಿರ್ತಕ್ಕಂತಹ ಒಂದು ಫಾರ್ಮ್ ಅಥವಾ ಒಂದು ಹೊಲ ಅಂತ ಕರಿಬೋದು, ಅಲ್ಲಿ ಕೆಲಸಕ್ಕೆ ಅವಳನ್ನು ಕಳಿಸ್ತಾ ಇದ್ರು. ಆ್ಯಂಡ್ ದ ಚೈಲ್ಡ್ ಈಸ್ ಪ್ಲೇಸ್ಡ್ ಅಂಡರ್ ದ ಕೇರ್ ಆಫ್ ಆ್ಯನ್ ಓಲ್ಡ್ ವುಮೆನ್, ಒಂದು ವಯಸ್ಸಾಗಿರ್ತಕ್ಕಂತಹ ಮಹಿಳೆಯ ಬಳಿ ಈ ಒಂದು ಮಕ್ಕಳನ್ನು ಸಾಕಲಿಕ್ಕೆ ಅಂತೇಳಿ ಅವರು ಬಿಡ್ತಾಯಿದ್ರು. ಟೂ ಓಲ್ಡ್ ಫಾರ್ ಫೀಲ್ಡ್ ಲೇಬರ್, ಅಂದರೆ ಆ ಹೆಣ್ಮಗಳೇನಿದ್ಲೋ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ಅವಳದಾಗಿರುತ್ತೋ, ಅಷ್ಟೊಂದು ಏಜ್ ಅವಳಿಗೆ ಆಗಿರ್ತಾ ಇತ್ತು, ಅಂಥವಳ ಬಳಿ ಈ ಒಂದು ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಬಿಡ್ತಾಯಿದ್ರು. ಫಾರ್ ವಾಟ್ ದಿಸ್ ಸೆಪ್ರೇಷನ್ ಇಸ್ ಡನ್ ಐ ಡು ನಾಟ್ ನೋ. ಎಸ್, ಯಾವ ಒಂದು ಉದ್ದೇಶದಿಂದ ಈ ರೀತಿ ತಾಯಿ ಮಕ್ಕಳನ್ನು ದೂರ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ತಿಳಿದಿಲ್ಲ. ಅನ್ಲೆಸ್ ಇಟ್ ಬಿ ಟು ಹಿಂಡರ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಸ್ ಅಫೆಕ್ಷನ್ ಟುವರ್ಡ್ ಇಟ್ಸ್ ಮದರ್, ಅಂದರೆ ಆ ಒಂದು ತಾಯಿ ಮತ್ತು ಮಕ್ಕಳ ಮಧ್ಯೆ ಏನೊಂದು ಅಫೆಕ್ಷನ್ ಇರುತ್ತೋ, ಪ್ರೀತಿ ವಾತ್ಸಲ್ಯಗಳಿರ್ತವೋ ಅದನ್ನು ದೂರ ಮಾಡಲಿಕ್ಕೆ ಅಂತೇಳಿ ಈ ರೀತಿ ಮಾಡ್ತಾ ಇದ್ರೆ ಏನೋ ಅಂತೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಟು ಬ್ಲಂಟ್ ಆ್ಯಂಡ್ ಡಿಸ್ಟ್ರಾಯ್ ದ ನ್ಯಾಚುರಲ್ ಅಫೆಕ್ಷನ್ ಆಫ್ ದ ಮದರ್ ಫಾರ್ ದ ಚೈಲ್ಡ್. ಎಸ್, ಈ ರೀತಿ ಒಂದು ಮಕ್ಕಳನ್ನು ತುಂಬ ದೂರದಲ್ಲಿ ಇಟ್ಬಿಟ್ರೆ ಆ ತಾಯಿಗೆ ತನ್ನ ಮಕ್ಕಳ ಮೇಲಿದ್ದಂತಹ ಒಂದು ಪ್ರೀತಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆ ತಾಯಿ ಮಕ್ಕಳನ್ನು ಬೇರ್ಪಡಿಸ್ತಾ ಇದ್ರು. ದಿಸ್ ಈಸ್ ದ ಇನ್ಎವಿಟಬಲ್ ರಿಸಲ್ಟ್. ಎಸ್, ಇದರಿಂದ ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಂತಹ ಒಂದು ದೌರ್ಭಾಗ್ಯ ಆ ಒಂದು ಬ್ಲ್ಯಾಕ್ ಪೀಪಲ್ದಾಗಿತ್ತು ಅನ್ನೋದನ್ನು ಫ್ರೆಡ್ರಿಕ್ ಡಗ್ಲಾಸ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. I never saw my mother to know her as such more than 4 or 5 times in my life. ಎಸ್, ನನ್ನ ತಾಯಿಯನ್ನು ನನ್ನ ಒಂದು ಇಡೀ ಲೈಫಲ್ಲಿ ನೋಡಿರ್ತಕ್ಕಂಥದ್ದು ಕೇವಲ 4ರಿಂದ 5 ಬಾರಿ ಮಾತ್ರ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈಚ್ ಆಫ್ ದೀಸ್ ಟೈಮ್ಸ್ ವಾಸ್ ವೆರಿ ಶಾರ್ಟ್ ಇನ್ ಡ್ಯೂರೇಷನ್ ಆ್ಯಂಡ್ ಎಟ್ ನೈಟ್. ಆ ರೀತಿ 4-5 ಸಾರಿ ಭೇಟಿಯಾಗಿದ್ದರೂ ಕೂಡ ಅದು ತುಂಬ ಕಡಿಮೆಯ ಅವಧಿಯದ್ದಾಗಿತ್ತು ಮತ್ತು ಕೇವಲ ರಾತ್ರಿಯಲ್ಲಿ ಮಾತ್ರ ಅವಳನ್ನು ನಾನು ಭೇಟಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಶಿ ವಾಸ್ ಹೈಯರ್ಡ್ ಬೈ ಎ ಮಿಸ್ಟರ್ ಸ್ಟೆವಾರ್ಟ್, ಅಂದರೆ ಇವನ ಒಂದು ತಾಯಿ ಏನಿದ್ರಲ್ವ ಅವರು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಮಿಸ್ಟರ್ ಸ್ಟೆವಾರ್ಟ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಬಳಿ ಗುಲಾಮರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಹೂ ಲಿವ್ಡ್ ಅಬೌಟ್ 12 miles ಫ್ರಮ್ ಮೈ ಹೋಮ್, ಅಂದರೆ ಇವರೇನು ಫ್ರೆಡ್ರಿಕ್ ಡಗ್ಲಾಸ್ ವಾಸ ಮಾಡ್ತಾಯಿದ್ರು ಅಲ್ಲಿಂದ ಸುಮಾರು 12 ಮೈಲಿಗಳಷ್ಟು ದೂರದಲ್ಲಿದ್ದಂತಹ ಒಂದು ಹೊಲದಲ್ಲಿ ಅಥವಾ ಜಮೀನಿನಲ್ಲಿ ಇವನ ತಾಯಿ ಗುಲಾಮಳಾಗಿ ಕೆಲಸವನ್ನು ಮಾಡ್ತಾಯಿದ್ಲು. ಶಿ ಮೇಡ್ ಹರ್ ಜರ್ನೀಸ್ ಟು ಸಿ ಮೀ ಇನ್ ದ ನೈಟ್, ಟ್ರಾವೆಲಿಂಗ್ ದ ಹೋಲ್ ಡಿಸ್ಟೆನ್ಸ್ ಆನ್ ಫುಟ್. ಎಸ್, ಆ ಒಂದು 12 ಮೈಲಿಗಳ ದೂರ ಏನಿತ್ತೋ ಅಲ್ಲಿಂದ ಇವಳು ನಡ್ಕೊಂಡೇನೆ ರಾತ್ರಿಲಿ ಇವನನ್ನು ಭೇಟಿ ಆಗಲಿಕ್ಕೆ, ಅಂದರೆ ತನ್ನ ಮಗನನ್ನು ಭೇಟಿ ಆಗಲಿಕ್ಕೆ ಅಂತೇಳಿ ಬರ್ತಾ ಇದ್ಲು ಬರಿಗಾಲಲ್ಲಿ ನಡ್ಕೊಂಡು. ಆಫ್ಟರ್ ದ ಪರ್ಫಾರ್ಮೆನ್ಸ್ ಆಫ್ ಹರ್ ಡೇಸ್ ವರ್ಕ್. ಎಸ್, ತನ್ನ ಒಂದು ದಿನದ ಕೆಲಸ ಏನಿರ್ತಿತ್ತಲ್ವ ಆ ಎಲ್ಲ ಒಂದು ಕೆಲಸವನ್ನು ಮುಗಿಸಿದ ನಂತರದಲ್ಲಿ ಇವಳು ರಾತ್ರಿ ಇಡೀ ನಡ್ಕೊಂಡು ಬಂದು ಈ ಮಗುವನ್ನು ನೋಡಿಕೊಂಡು ಮತ್ತೆ ವಾಪಸ್ ಹೋಗಬೇಕಾಗಿತ್ತು. ಶಿ ವಾಸ್ ಎ ಫೀಲ್ಡ್ ಹ್ಯಾಂಡ್, ಅಂದರೆ ಇವನ ತಾಯಿ ಏನಿದ್ಲು ಅವಳು ಹೊಲದಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿ ಆಗಿದ್ಲು. ಆ್ಯಂಡ್ ಎ whipping ಈಸ್ ದ ಪೆನಾಲ್ಟಿ ಆಫ್ ನಾಟ್ ಬೀಯಿಂಗ್ ಇನ್ ದ ಫೀಲ್ಡ್ ಎಟ್ ಸನ್ರೈಸ್. ಒಂದು ವೇಳೆ ಸೂರ್ಯೋದಯಕ್ಕಿಂತ ಮೊದಲೇ ಆ ಹೊಲದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಇವರಿಗೆಲ್ಲ ಒಂದು ಶಿಕ್ಷೆಯನ್ನು ಕೊಡ್ತಾಯಿದ್ರು. ಅದು ಯಾವುದಪ್ಪ ಅಂದರೆ whipping, ಅಂದರೆ ಚಾಟಿ ಏಟನ್ನು ಇವ್ರಿಗೆ ಕೊಡ್ತಾಯಿದ್ರು. unless a slave has special permission from his or her master to the contrary. ಒಂದು ವೇಳೆ ತನ್ನ ಒಂದು ಮಾಸ್ಟರಿಂದ ಪರ್ಮಿಷನನ್ನು ತೆಗೆದುಕೊಂಡು ಹೋಗದೇ ಇದ್ದರೆ ಈ ರೀತಿಯ ಒಂದು ಪೆನಾಲ್ಟಿ, ಒಂದು ಶಿಕ್ಷೆ ಸಿಗ್ತಾ ಇತ್ತು. ಒಂದು ವೇಳೆ ಪರ್ಮಿಷನನ್ನು ಪಡ್ಕೊಂಡಿದ್ರೆ ಈ ರೀತಿ ಶಿಕ್ಷೆ ಆಗ್ತಾ ಇರಲಿಲ್ಲ. ಎ ಪರ್ಮಿಷನ್ ವಿಚ್ ದೇ ಸೆಲ್ಡಮ್ ಗೆಟ್. ನೋಡಿ, ಈ ರೀತಿಯ ಒಂದು ಪರ್ಮಿಷನ್ ಸಿಗ್ತಕ್ಕಂಥದ್ದು ತುಂಬ ಅಪರೂಪ ಆಗಿತ್ತು. ಅಷ್ಟು ಸುಲಭವಾಗಿ ಆ ಮಾಸ್ಟರ್ಗಳು ಈ ಒಂದು ಸ್ಲೇವ್ಸ್ಗಳಿಗೆ ಯಾವುದೇ ರೀತಿಯ ಒಂದು ಪರ್ಮಿಷನನ್ನು, ಅಂದರೆ ಒಂದು ಹೊಲದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾ ಇರಲಿಲ್ಲ.
ಆ್ಯಂಡ್ ಒನ್ ದಟ್ ಗಿವ್ಸ್ ಟು ಹಿಮ್ ದಟ್ ಗಿವ್ಸ್ ಇಟ್ ಟು ದ ಪ್ರೌಡ್ ನೇಮ್ ಆಫ್ ಬೀಯಿಂಗ್ ಎ ಕೈಂಡ್ ಮಾಸ್ಟರ್. ಒಂದು ವೇಳೆ ಈ ಸ್ಲೇವ್ಸ್ಗಳಿಗೆ ಏನಾದರೂ ಸ್ಪೆಷಲ್ ಪರ್ಮಿಷನನ್ನು ಕೊಡ್ತಕ್ಕಂತಹ ಒಂದು ಮಾಸ್ಟರ್ ಸಿಕ್ಕಿದ್ರೆ ಅವನಿಗೆ ಒಂದು ಬಿರುದು ಸಿಗ್ತಾ ಇತ್ತು. ಅದೇನಪ್ಪ ಅಂದರೆ ಎ ಕೈಂಡ್ ಮಾಸ್ಟರ್ ಅಂತೇಳಿ ಅವನನ್ನು ಕರಿತಾಯಿದ್ರು. ಅಂದರೆ ಒಬ್ಬ ಉದಾರ ವ್ಯಕ್ತಿ ಅಂತೇಳಿ ಆ ಮಾಸ್ಟರ್ನನ್ನು ಕನ್ಸಿಡರ್ ಮಾಡ್ತಾಯಿದ್ರು. ನೋಡಿ, ಇಷ್ಟೊಂದು ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಲಿ ಅವನ ತಾಯಿ ಕೆಲಸವನ್ನು ಮಾಡ್ತಾಯಿದ್ಲು. ಐ ಡು ನಾಟ್ ರಿಕಲೆಕ್ಟ್ ಆಫ್ ಎವರ್ ಸೀಯಿಂಗ್ ಮೈ ಮದರ್ ಬೈ ದ ಲೈಟ್ ಆಫ್ ಡೇ. ಅಂದರೆ ಹಗಲಿನ ಹೊತ್ತಿನಲ್ಲಿ ನನ್ನ ತಾಯಿಯನ್ನು ನಾನು ಯಾವತ್ತೂ ಕೂಡ ನೋಡಿದ್ದು ನನಗೆ ನೆನಪಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಶಿ ವಾಸ್ ವಿತ್ ಮೀ ಇನ್ ದ ನೈಟ್. ಯಾವಾಗಲೂ ಕೂಡ ಇವನ ತಾಯಿ ಇವನನ್ನು ನೋಡಲಿಕ್ಕೆ ಅಂತ ಬರ್ತಾ ಇದ್ದಿದ್ದು ಕೇವಲ ರಾತ್ರಿಯಲ್ಲಿ ಮಾತ್ರ. ಶಿ ವುಡ್ ಲೈ ಡೌನ್ ವಿತ್ ಮೀ ಆ್ಯಂಡ್ ಗೆಟ್ ಮೀ ಟು ಸ್ಲೀಪ್ ಬಟ್ ಲಾಂಗ್ ಬಿಫೋರ್ ಐ ವೇಕ್ಡ್ ಶಿ ವಾಸ್ ಗಾನ್. ಆ ರೀತಿ ರಾತ್ರಿ ಇವನನ್ನು ನೋಡಲಿಕ್ಕೆ ಅಂತೇನು ತಾಯಿ ಬರ್ತಾ ಇದ್ಲೋ ಅವಳೇನು ಮಾಡ್ತಾ ಇದ್ಲು, ಈ ಒಂದು ಮಗುವನ್ನು ಮಲಗಿಸ್ತಾ ಇದ್ಲು. ಗೆಟ್ ಮೀ ಟು ಸ್ಲೀಪ್ ಅಂದರೆ ಇವನನ್ನು ನಿದ್ದೆ ಹೋಗೋ ರೀತಿಯಲ್ಲಿ ಅವಳು ನೋಡ್ಕೊಳ್ತಾ ಇದ್ರು. ಬಟ್ ಲಾಂಗ್ ಬಿಫೋರ್ ಐ ವೇಕ್ಡ್ ಅಂದರೆ ಈ ಮಗು ಎದ್ದೇಳೋದಕ್ಕಿಂತ ಮೊದಲೇ ಅವಳು ಅಲ್ಲಿಂದ ಹೋಗ್ತಾ ಇದ್ಲು. ಶಿ ವಾಸ್ ಗಾನ್ ಅಂದರೆ ಎಚ್ಚರ ಆದಾಗ ನೋಡಲಿಕ್ಕೆ ಆ ತಾಯಿ ಇವನ ಬಳಿ ಇರ್ತಾ ಇರಲಿಲ್ಲ. ವೆರಿ ಲಿಟಲ್ ಕಮ್ಯುನಿಕೇಷನ್ ಎವರ್ ಟುಕ್ ಪ್ಲೇಸ್ ಬಿಟ್ವೀನ್ ಅಸ್. ಅಂದರೆ ಈ ತಾಯಿ ಮತ್ತು ಮಗ ಇಬ್ಬರು ಮಾತನಾಡಿರ್ತಕ್ಕಂಥದ್ದೇ ತುಂಬ ಅಪರೂಪ ಆಗಿತ್ತು. ಡೆತ್ ಸೂನ್ ಎಂಡೆಡ್ ವಾಟ್ ಲಿಟಲ್ ವಿ ಕುಡ್ ಹ್ಯಾವ್ ವೈಲ್ ಶಿ ಲಿವ್ಡ್ ಆ್ಯಂಡ್ ವಿತ್ ಇಟ್ ಹರ್ ಹಾರ್ಡ್ಶಿಪ್ಸ್ ಆ್ಯಂಡ್ ಸಫರಿಂಗ್. ಸಾವು ಅಂತಕ್ಕಂಥದ್ದು ಇವರಿಬ್ಬರು ಭೇಟಿ ಆಗ್ತಕ್ಕಂಥದ್ದನ್ನು ತಪ್ಪಿಸ್ತು. ಅದ್ರ ಜೊತೆಗೆ ಆ ಒಂದು ತಾಯಿಯ ಹಾರ್ಡ್ಶಿಪ್ಸ್ ಅಂದರೆ ಒಂದು ಲೈಫ್ ಕಠಿಣವಾಗಿತ್ತು ಅದನ್ನು, ಮತ್ತು ಸಫರಿಂಗ್ ಅವಳ ಒಂದು ದುಃಖ ಏನಿತ್ತಲ್ವ ಅದನ್ನು ಕೂಡ ಆ ಸಾವು ಅಂತಕ್ಕಂಥದ್ದು ದೂರ ಮಾಡ್ತು. ಶಿ ಡೈಡ್ ವೆನ್ ಐ ವಾಸ್ ಅಬೌಟ್ 7 years old. ಅಂದರೆ ಇವನು 7 ವರ್ಷದವನಿದ್ದಾಗಲೇ ಇವನ ತಾಯಿ ಸತ್ತೋಗ್ಬಿಡ್ತಾರೆ. ಆನ್ ಒನ್ ಆಫ್ ಮೈ ಮಾಸ್ಟರ್ಸ್ ಫಾರ್ಮ್ಸ್ ನಿಯರ್ ಲೀಸ್ ಮಿಲ್ಸ್. ಅವರು ಸತ್ತಿರ್ತಕ್ಕಂತಹ ಸ್ಥಳ ಯಾವುದಪ್ಪ ಅಂದರೆ ಲೀಸ್ ಮಿಲ್ನ ಒಂದು ಬಳಿಯಲ್ಲಿದ್ದಂತಹ ಒಂದು ಇವನ ಒಡೆಯನ ಒಂದು ಫಾರ್ಮ್ ಅಥವಾ ಒಂದು ತೋಟ ಅಂತ ನಾವು ಕರಿಬೋದು. ಅಲ್ಲಿ ಇವನ ತಾಯಿ ಸತ್ತೋಗ್ಬಿಡ್ತಾಳೆ. ಐ ವಾಸ್ ನಾಟ್ ಅಲೌಡ್ ಟು ಬಿ ಪ್ರೆಸೆಂಟ್ ಡ್ಯೂರಿಂಗ್ ಹರ್ ಇಲ್ನೆಸ್ ಎಟ್ ಹರ್ ಡೆತ್ ಆರ್ ಬೆರಿಯಲ್. ನೋಡಿ, ಇವನ ತಾಯಿಗೆ ಒಂದು ಇಲ್ನೆಸ್ ಅಂದರೆ ಅವಳಿಗೆ ಒಂದು ಆರೋಗ್ಯ ಸರಿ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿರ್ಬೋದು, ಮತ್ತು ಅವಳ ಒಂದು ಸಾವಿನಲ್ಲಿರ್ಬೋದು, ಅಥವಾ ಸತ್ತಂತಹ ಸಂದರ್ಭದಲ್ಲಿ ಅವಳನ್ನು ಏನು ಶವ ಸಂಸ್ಕಾರವನ್ನು ಮಾಡ್ತಾರೋ ಆ ಸಂದರ್ಭದಲ್ಲೂ ಕೂಡ ಇವನು ಆ ಒಂದು ಪರಿಸ್ಥಿತಿಗಳಲ್ಲಿ ಪ್ರೆಸೆಂಟ್ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಶಿ ವಾಸ್ ಗಾನ್ ಲಾಂಗ್ ಬಿಫೋರ್ ಐ ನ್ಯೂ ಎನಿಥಿಂಗ್ ಅಬೌಟ್ ಇಟ್. ಇವನ ತಾಯಿಗೆ ಹುಷಾರಿಲ್ಲದೆ ಇರೋದಿರ್ಬೋದು, ಅದರ ಜೊತೆಗೆ ಇವಳು ಸತ್ತಿದ್ದಿರ್ಬೋದು, ಮತ್ತು ಅವಳ ಒಂದು ಶವ ಸಂಸ್ಕಾರ ಇರ್ಬೋದು. ಇದು ಯಾವುದರ ಬಗ್ಗೆನೂ ಕೂಡ ನಮ್ಮ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರಿಗೆ ಮಾಹಿತಿ ಇರಲೇ ಇಲ್ಲ. ಅಂದರೆ ಇವನಿಗೆ ಗೊತ್ತಿಲ್ಲದೇನೆ ಅವನ ತಾಯಿ ಸತ್ತೋಗ್ಬಿಟ್ಟಿರ್ತಾಳೆ ಮತ್ತು ಅವಳ ಶವ ಸಂಸ್ಕಾರವೂ ಕೂಡ ಆಗೋಗ್ಬಿಟ್ಟಿರುತ್ತೆ. ಇದಾದ ಎಷ್ಟೋ ದಿನಗಳ ನಂತರದಲ್ಲಿ ಈ ಎಲ್ಲ ವಿಷಯವೂ ಕೂಡ ಅವರಿಗೆ ಗೊತ್ತಾಗುತ್ತೆ. ನೆವರ್ ಹ್ಯಾವಿಂಗ್ ಎಂಜಾಯ್ಡ್ to any considerable extent her soothing presence, her tender and watchful care, I received the tidings of her death with much the same emotions I should have probably felt at the death of a stranger. ನೋಡಿ, ಇವನ ತಾಯಿಯ ಜೊತೆ ಇವನಿಗೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯಗಳ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿರಲಿಲ್ಲ. ಯಾಕೆಂದರೆ ಕೇವಲ ಭೇಟಿಯಾಗಿದ್ದು 4 ರಿಂದ 5 ಬಾರಿ ಮಾತ್ರ ಆಗಿರುತ್ತೆ. ಹೀಗಾಗಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಇವನ ತಾಯಿಯ ಜೊತೆ ಇವನಿಗೆ ಇರೋದಿಲ್ಲ. ಹಾಗಾಗಿ ತನ್ನ ತಾಯಿಯ ಸಾವಿನ ಸುದ್ದಿಯನ್ನು ಏನು ಕೇಳ್ತಾನೋ ಆಗ ಇವನ ಮನಸ್ಸಿನ ಮೇಲೆ ಅಷ್ಟೊಂದು ಪ್ರಭಾವವನ್ನು ಬೀರೋದಿಲ್ಲ, ಅಥವಾ ಅಷ್ಟೊಂದು ದುಃಖ ಇವನಿಗೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬ ಅಪರಿಚಿತ ವ್ಯಕ್ತಿ ಸತ್ತಾಗ ಅವರ ಒಂದು ಸಾವಿನ ಸುದ್ದಿಯನ್ನು ಕೇಳಿದಾಗ ಯಾವ ರೀತಿ ಮನಸ್ಸಿಗೆ ಅನಿಸುತ್ತೋ ಅಷ್ಟೇ ನೋವು ಇವ್ರಿಗಾಗಿರುತ್ತೆ, ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ನೋವು ಇವರಿಗೆ ಆಗಿರಲಿಲ್ಲ. Called thus suddenly away, she left me without the slightest intimation of who my father was. ಈ ರೀತಿ ಅವಳು ಏನು ಸತ್ಬಿಟ್ಟು ದೂರ ಆದ್ಲೋ, ಸಾಯೋದಕ್ಕಿಂತ ಮೊದಲು ಯಾವುದೇ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಅವಳು, ಅಂದರೆ ತನ್ನ ತಂದೆಯ ಬಗ್ಗೆ, ಇಂತಹವರು ನಿನ್ನ ತಂದೆ ಅಂತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಅವಳು ನನ್ನ ಬಳಿ ಬಿಟ್ಟು ಹೋಗಲಿಲ್ಲ ಅಂತೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. The whisper that my master was my father may or may not be true, and ಟ್ರೂ ಆರ್ ಫಾಲ್ಸ್. ನೋಡಿ, ಅಲ್ಲೆಲ್ಲ ಒಂದು ವಿಸ್ಪರ್ ಅಂದರೆ ಪಿಸು ಮಾತುಗಳು ಅಂತ. ಅಂದರೆ ಜನಗಳು ಏನು ಮಾತನಾಡ್ಕೊಳ್ತಾ ಇದ್ರು ಅಂದರೆ, ಈ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರ ಮಾಸ್ಟರ್ ಏನಿದ್ನೋ ಅವನೇ ಆ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರ ತಂದೆ ಆಗಿದ್ದ ಅಂತೇಳಿ ಅವರೆಲ್ಲ ಮಾತನಾಡ್ಕೊಳ್ತಾ ಇದ್ರು. ಅದು ಸತ್ಯನೂ ಆಗಿರ್ಬೋದು ಅಥವಾ ಸುಳ್ಳು ಆಗಿರ್ಬೋದು ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ಇಟ್ ಈಸ್ ಆಫ್ ಬಟ್ ಲಿಟಲ್ ಕಾನ್ಸಿಕ್ವೆನ್ಸ್ ಟು ಮೈ ಪರ್ಪಸ್ ವೈಲಿಸ್ಟ್ ದ ಫ್ಯಾಕ್ಟ್ ರಿಮೇನ್ಸ್.
ಎಸ್ ಆ ಒಂದು ತಂದೆ ಏನು ತನ್ನ ಒಂದು ಮಾಸ್ಟರ್ ಇದ್ದಾನೆ ಅಂತಕ್ಕಂಥ ಒಂದು ವಿಸ್ಪರಿಂಗ್ ಏನಿತ್ತು ಅದರಿಂದ ಯಾವುದೇ ಒಂದು ಬದಲಾವಣೆಗಳು ಚೇಂಜ್ ಆಗ್ತಾ ಇರಲಿಲ್ಲ. ಆ ಒಂದು ಫ್ಯಾಕ್ಟ್ ಏನಿತ್ತು ಅಂದರೆ ಇವರ ಒಂದು ಗುಲಾಮಗಿರಿತನ ಏನಿತ್ತಲ್ವ ಅದರಲ್ಲಿ ಯಾವುದೇ ಬದಲಾವಣೆ ಆಗ್ತಿರ್ಲಿಲ್ಲ. ಇವರು ಗುಲಾಮರಾಗಿಯೇ ಜೀವನವನ್ನು ಮಾಡಬೇಕಾಗಿತ್ತು. ಇನ್ ಆಲ್ ಇಟ್ಸ್ ಗ್ಲೇರಿಂಗ್ ಆಡಿಯಸ್ನೆಸ್. ಆಡಿಯಸ್ನೆಸ್ ಅಂದರೆ ಒಂದು ಅಸಹ್ಯತನವನ್ನು ಅಲ್ಲಿ ಹುಟ್ಟಾಕಿರ್ತಾರೆ. ದ್ಯಾಟ್ ಸ್ಲೇವ್ ಹೋಲ್ಡರ್ಸ್ ಹ್ಯಾವ್ ಆರ್ಡೈನ್ಡ್ ಅಂದರೆ ಆ ಒಂದು ಸ್ಲೇವ್ಗಳೇನಿದ್ರೋ ಅವ್ರ ಮೇಲೆ ಈ ಒಂದು ಮಾಸ್ಟರ್ಸ್ಗಳೇನಿದ್ರೋ ಒಂದು ನಿಯಮವನ್ನು ರೂಪಿಸಿರ್ತಾರೆ. ಆ್ಯಂಡ್ ಬೈ ಲಾ ಎಸ್ಟಾಬ್ಲಿಷ್ಡ್, ಅದಕ್ಕೋಸ್ಕರ ಒಂದು ಕಾನೂನನ್ನು ಕೂಡ ಅವರು ತಂದಿರ್ತಾರೆ. ಏನಂತ ಅಂದರೆ that the children of slave women shall in all cases follow the condition of their mothers. ಆ ಒಂದು ಗುಲಾಮಗಿರಿಯಲ್ಲಿ ಒಳಗಾಗಿರ್ತಕ್ಕಂಥ ಒಂದು ಮಹಿಳೆ ಏನಿದ್ಲೋ ಅವಳಿಗೆ ಹುಟ್ಟಿರ್ತಕ್ಕಂತಹ ಎಲ್ಲ ಮಕ್ಕಳುಗಳು ಕೂಡ ಆ ಒಂದು ಮಹಿಳೆ ಗುಲಾಮತನವನ್ನು ಯಾವ ರೀತಿ ಒಪ್ಕೊಂಡಿದ್ಲೋ ಅವಳಿಗೆಲ್ಲ ರೂಲ್ಸ್ಗಳು ಏನು ಅಪ್ಲೈ ಆಗಿದ್ವೋ ಆ ಎಲ್ಲ ರೂಲ್ಸ್ ಕೂಡ ಅವಳ ಮಕ್ಕಳಿಗೂ ಕೂಡ ಅಪ್ಲೈ ಆಗ್ತವೆ ಅಂತಕ್ಕಂತಹ ತುಂಬ ಅಸಹ್ಯಕರವಾಗಿರ್ತಕ್ಕಂಥ ಒಂದು ರೂಲ್ಸನ್ನು ಕಾನೂನನ್ನು ಅವರು ಅಂದರೆ ಆ ಒಂದು ಮಾಸ್ಟರ್ಗಳು ಜಾರಿಗೆ ತಂದಿರ್ತಾರೆ. And this is done too obviously to administer to their own lusts. ಈ ರೀತಿ ಕಾನೂನನ್ನು ನಿಯಮಗಳನ್ನು ಯಾಕೆ ರೂಪಿಸಿರ್ತಾರೆ ಅಂದರೆ ತಮ್ಮ ಒಂದು ಲಸ್ಟ್ಸ್ಗಳನ್ನು ಅಂದರೆ ತಮ್ಮ ಒಂದು ಕಾಮತೃಷ್ಯಗಳನ್ನು ತೀರಿಸ್ಕೊಳ್ಳಿಕ್ಕೆ ಅಂತೇಳಿ ಅವರು ಈ ಒಂದು ನಿಯಮಗಳನ್ನು ರೂಪಿಸಿರ್ತಾರೆ. ಆ್ಯಂಡ್ ಮೇಕ್ ಎ ಗ್ರಾಟಿಫಿಕೇಶನ್ ಆಫ್ ದೇರ್ ವಿಕೆಟ್ ಡಿಸೈರ್ಸ್ ಪ್ರಾಫಿಟಬಲ್ ಆಸ್ ವೆಲ್ ಆಸ್ ಪ್ಲೆಜರಬಲ್. ನೋಡಿ ಆ ಒಂದು ಗುಲಾಮರಿಂದ ಲಾಭವನ್ನು ಮಾತ್ರ ಮಾಡಿಕೊಳ್ದೇನೆ ಅವರಿಂದ ತಮ್ಮ ಒಂದು ಕಾಮತೃಷ್ಯಗಳನ್ನು ಆಸೆಗಳನ್ನು ಕೂಡ ಇವರು ತೀರಿಸ್ಕೊಳ್ಳಿಕ್ಕೆ ಆ ಗುಲಾಮರನ್ನೇ ಬಳಸ್ತಾ ಇದ್ರು. ಅದಕ್ಕೋಸ್ಕರ ನಿಯಮವನ್ನು ಕೂಡ ಇವರು ರೂಪಿಸಿದ್ರು. ಫಾರ್ ಬೈ ದಿಸ್ ಕನ್ನಿಂಗ್ ಅರೇಂಜ್ಮೆಂಟ್ the slaveholder in cases not a few sustains to his slaves the double relation of master and father. ಈ ರೀತಿಯಾಗಿರ್ತಕ್ಕಂತಹ ಒಂದು ಕೆಟ್ಟ ಒಂದು ನಿಯಮವನ್ನು ಜಾರಿಗೆ ತಂದಿದ್ರಿಂದ ಎಷ್ಟೋ ಸಂದರ್ಭಗಳಲ್ಲಿ ಆ ಒಂದು ಗುಲಾಮರು ಏನಿದ್ರು ಆ ಗುಲಾಮರ ಒಡೆಯನು ಒಬ್ಬನೇ ಆಗಿರ್ತಿದ್ದ, ಅದ್ರ ಜೊತೆಗೆ ಫಾದರ್ ಕೂಡ ಒಬ್ಬನೇ ಆಗಿರ್ತಿದ್ದ. ಅಂದರೆ ಆ ಒಂದು ಮಾಸ್ಟರ್ಗಳೇನಿದ್ರು ತಮ್ಮ ಬಳಿ ಕೆಲಸ ಮಾಡ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ತಮ್ಮ ಒಂದು ಕಾಮತೃಷಿಗೆ ಬಳಸ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಅವ್ರಿಗೆ ಏನಾದರೂ ಮಕ್ಕಳು ಜನಿಸ್ಬಿಟ್ರು ಅಂದರೆ ಅವರನ್ನು ಕೂಡ ತಮ್ಮ ಒಂದು ಗುಲಾಮರನ್ನಾಗಿಯೇ ಮಾಡಿಕೊಂಡು ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ರು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. I know of such cases, and it is worthy of remark that such slaves invariably suffer greater hardships and have more to contend with than others. ಈ ರೀತಿ ಮಾಸ್ಟರ್ ಮತ್ತು ಫಾದರ್ ಒಬ್ಬನೇ ಆಗಿರ್ತಕ್ಕಂತಹ ಸ್ಲೇವ್ಸ್ ಏನಿರ್ತಾ ಇದ್ರೋ ಅವರು ಬೇರೆ ಸ್ಲೇವ್ಸ್ಗಳಿಗಿಂತ ಹೆಚ್ಚಿನ ಒಂದು ಕಷ್ಟವನ್ನು, ಗ್ರೇಟರ್ ಹಾರ್ಡ್ಶಿಪ್ಸ್ ಅಂದರೆ ಹೆಚ್ಚಿನ ಒಂದು ಕಷ್ಟವನ್ನು ಇವರು ಅನುಭವಿಸ್ಬೇಕಾಗಿತ್ತು ಅಂತೇಳಿ. They are in the first place a constant offense to their mistress. ನೋಡಿ ಇವ್ರಿಗಿದ್ದಂತಹ ಮೊದಲನೇ ಒಂದು ಸಮಸ್ಯೆ ಏನಪ್ಪ ಅಂದರೆ ಆ ಒಂದು ಫಾದರ್ ಅಥವಾ ಮಾಸ್ಟರ್ ಏನಿರ್ತಾ ಇದ್ನೋ ಅವನಿಗೆ ಇದ್ದಂತಹ ಒಂದು ವೈಟ್ ವೈಫ್ ಏನಿರ್ತಾ ಇದ್ಲೋ ಅಂದರೆ ಆ ಬಿಳಿಯ ಹೆಂಡತಿ ಏನಿದ್ಲೋ ಅವಳನ್ನು ಎದುರಿಸ್ತಕ್ಕಂಥದ್ದೇ ಇವರಿಗೆ ತುಂಬ ತೊಂದರೆ ಆಗಿತ್ತು. ಯಾಕೆಂದರೆ ಅವಳು ಏನು ಮಾಡ್ತಾ ಇದ್ಲು ಅಂದರೆ ಇವರನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾ ಇರ್ತಾಳೆ. ಯಾಕೆ ಅಂದರೆ ಅವಳು ಒಂಥರ ಮಲತಾಯಿ ಇದ್ದ ಹಾಗಾಗಿ ಈ ಒಂದು ಮಕ್ಕಳನ್ನು ಅಥವಾ ಸ್ಲೇವ್ಸನ್ನು ಅವಳು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರ್ತಾಳೆ. ಸಿ ಈಸ್ ಎವರ್ ಡಿಸ್ಪೋಸ್ಡ್ ಟು ಫೈಂಡ್ ಫಾಲ್ಟ್ ವಿತ್ ದೆಮ್. ಇವ್ರು ಏನೇ ಮಾಡಿದರೂ ಕೂಡ, ಇವ್ರು ಎಷ್ಟೇ ಕರೆಕ್ಟಾಗಿ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತಪ್ಪನ್ನು ಹುಡುಕ್ತಕ್ಕಂತಹ ಕೆಲಸವನ್ನು ಅವಳು ಮಾಡ್ತಾ ಇರ್ತಾಳೆ. ಅಂದರೆ ಇವರನ್ನು ಅವಳು ಅಪೋಸ್ ಮಾಡ್ತಾ ಇದ್ದ ಕಾರಣದಿಂದ ಇವ್ರು ಏನೇ ಮಾಡಿದರೂ ಕೂಡ ಅದು ತಪ್ಪಾಗಿಯೇ ಅವಳ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ದೇ ಕ್ಯಾನ್ ಸೆಲ್ಡಮ್ ಡೂ ಎನಿಥಿಂಗ್ ಟು ಪ್ಲೀಸ್ ಹರ್. ಎಷ್ಟೋ ಸಂದರ್ಭದಲ್ಲಿ ಈ ಸ್ಲೇವ್ಸ್ಗಳು ಏನು ಮಾಡ್ತಾಯಿದ್ರು ಅಂದರೆ ಆ ಒಂದು ಮಿಸ್ಟ್ರೆಸ್ಸನ್ನು ಸಂತೋಷಪಡಿಸ್ಲಿಕ್ಕೆ ಅಂತೇಳಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು. ಶಿ ಈಸ್ ನೆವರ್ ಬೆಟರ್ ಪ್ಲೀಸ್ಡ್ ದ್ಯಾನ್ ವೆನ್ ಶಿ ಸೀಸ್ ದೆಮ್ ಅಂಡರ್ ದ ಲ್ಯಾಶ್. ನೋಡಿ ಅವ್ರು ಏನೇ ಕೆಲಸ ಮಾಡಿದ್ರು ಇವಳಿಗೆ ಖುಷಿ ಆಗ್ತಾ ಇರಲಿಲ್ಲ. ಅವಳಿಗೆ ಸಂತೋಷ ಆಗ್ತಕ್ಕಂಥದ್ದು ಒಂದೇ ಒಂದು ವಿಷಯದಲ್ಲಿ, ಅದು ಯಾವುದಪ್ಪ ಅಂದರೆ ಯಾವಾಗ ಈ ಸ್ಲೇವ್ಸ್ಗಳನ್ನು ಒಂದು ಚಾಟಿಯಿಂದ, ಲ್ಯಾಶ್ ಅಂದರೆ ಚಾಟಿಯಿಂದ ಬಾರಿಸೋದು ಅಂತೇಳಿ, ಚಡಿಯೇಟುಗಳನ್ನು ಕೊಡೋದು ಅಂತೇಳಿ. ಸೊ ಆ ರೀತಿ ಚಡಿಯೇಟುಗಳನ್ನು ಕೊಡೋದನ್ನು ನೋಡಿದಾಗ ಮಾತ್ರ ಅವಳಿಗೆ ಖುಷಿ ಆಗ್ತಾ ಇತ್ತು. ಅದನ್ನು ಬಿಟ್ಟು ಬೇರೆ ಯಾವ ಕೆಲಸದಲ್ಲೂ ಕೂಡ ಅವಳು ಖುಷಿಯನ್ನು ಪಡ್ತಾ ಇರಲಿಲ್ಲ. ಎಸ್ಪೆಷಲಿ ವೆನ್ ಶಿ ಸಸ್ಪೆಕ್ಟ್ಸ್ ಹರ್ ಹಸ್ಬೆಂಡ್ ಆಫ್ ಶೋಯಿಂಗ್ ಟು ಹೀಸ್ ಮುಲಾಟೋ ಚಿಲ್ಡ್ರನ್ ಫೇವರ್ಸ್ ವಿಚ್ ಹಿ ವಿದೌಟ್ಸ್ ಫ್ರಾಮ್ ಹೀಸ್ ಬ್ಲ್ಯಾಕ್ ಸ್ಲೇವ್ಸ್. ನೋಡಿ ಅವಳಿಗೆ ಒಂದು ಡೌಟ್ ಬರ್ತಾ ಇತ್ತು ಆವಾಗವಾಗ, ಯಾಕಾದರೂ ಆ ಒಂದು ಮಾಸ್ಟರ್ ಏನಾದರೂ ಈ ಒಂದು ಬ್ಲ್ಯಾಕ್ ಸ್ಲೇವ್ಸ್ ಏನಿರ್ತಿದ್ರು ಅವರಿಗೆ ಒಂದು ವಿಶೇಷ ಪ್ರೀತಿಯನ್ನು ಏನಾದರೂ ತೋರಿಸ್ಬಿಟ್ರೆ ಆ ಒಂದು ಮಿಸ್ಟ್ರೆಸ್ಗೆ ಒಂದು ಡೌಟ್ ಬರ್ತಾ ಇತ್ತು. ಅದೇನಪ್ಪ ಅಂದರೆ ಮುಲಾಟೋ ಚಿಲ್ಡ್ರನ್ ಫೇವರ್ಸ್ ಅಂದರೆ ಆ ಒಂದು ವೈಟ್ ಮಾಸ್ಟರ್ ಏನಿರ್ತಾ ಇದ್ನೋ ಅವನ ಬಳಿ ಇದ್ದಂತಹ ಒಂದು ಬ್ಲ್ಯಾಕ್ ವುಮೆನ್ಸ್ ಸ್ಲೇವ್ಸ್ ಆಗಿ ಏನು ಕೆಲಸ ಮಾಡ್ತಾಯಿದ್ರೋ ಅವರಿಗೂ ಮತ್ತು ಈ ಮಾಸ್ಟರ್ಗೂ ಏನಾದರೂ ಮಕ್ಕಳು ಹುಟ್ಟಿರಬೇಕು, ಅವರೇ ಇವರಾಗಿರಬೇಕು. ಹಾಗಾಗಿನೇ ಈ ಮಾಸ್ಟರ್ ಏನು ಮಾಡ್ತಾ ಇದ್ದಾನೆ, ಅವ್ರ ಮೇಲೆ ಒಂದಿಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ, ಅವರಿಗೆ ಯಾವುದೇ ಒಂದು ಕಠಿಣ ಕೆಲಸವನ್ನು ಕೊಡ್ತಾ ಇಲ್ಲ ಅಂತ ಏನಾದರೂ ಡೌಟ್ ಬಂದುಬಿಟ್ರೆ ಅಂತಹ ಒಂದು ಬ್ಲ್ಯಾಕ್ ಸ್ಲೇವ್ಸ್ಗಳಿಗೆ ಆ ಮಿಸ್ಟ್ರೆಸ್ಗಳು ತುಂಬಾ ಟಾರ್ಚರನ್ನು ಅಥವಾ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ಲು.
ದ ಮಾಸ್ಟರ್ ಈಸ್ ಫ್ರೀಕ್ವೆಂಟ್ಲಿ ಕಾಂಪೆಲ್ಡ್ ಟು ಸೆಲ್ ದಿಸ್ ಕ್ಲಾಸ್ ಆಫ್ ಹೀಸ್ ಸ್ಲೇವ್ಸ್ ಔಟ್ ಆಫ್ ಡಿಫರೆನ್ಸ್ ಟು ದ ಫೀಲಿಂಗ್ಸ್ ಆಫ್ ಹೀಸ್ ವೈಟ್ ವೈಫ್. ಎಸ್, ಯಾಕಾದರೂ ಆ ಒಂದು ಮಿಸ್ಟ್ರೆಸ್ಗೆ ಗಂಡನ ಮೇಲೆ ಡೌಟ್ ಬಂದುಬಿಟ್ರೆ ಆಗ ಆ ಮಾಸ್ಟರ್ ಏನು ಮಾಡಬೇಕಾಗಿತ್ತು ಅಂದರೆ, ಯಾವ ಒಂದು ಮಕ್ಕಳ ಮೇಲೆ ಡೌಟ್ ಬಂದಿರುತ್ತೋ ಅಥವಾ ಯಾವ ಸ್ಲೇವ್ಸ್ ಮೇಲೆ ಡೌಟ್ ಬಂದಿರುತ್ತಲ್ವ ಅಂಥವ್ರನ್ನು ಬೇರೆ ಕಡೆ ಮಾರಾಟ ಮಾಡಬೇಕಾಗಿತ್ತು. ಅದು ಆ ಮಾಸ್ಟರ್ಗೆ ಅನಿವಾರ್ಯ ಆಗಿತ್ತು. ಇಲ್ಲ ಅಂದರೆ ಆ ಒಂದು ವೈಟ್ ವೈಫ್ ಏನಿದ್ಲೋ ಅವಳು ತುಂಬ ಕೋಪವನ್ನು ಮಾಡ್ಕೊಳ್ತಾ ಇದ್ಲು. ಸೊ ಅವಳ ಒಂದು ಕೋಪವನ್ನು ಹೋಗಿಸ್ಬೇಕು ಅಂದರೆ ಈ ಸ್ಲೇವ್ಸ್ಗಳನ್ನು ಅವನು ಮಾರಾಟ ಮಾಡಲೇಬೇಕಾಗಿತ್ತು. And cruel as the deed may strike anyone to be, for a man to sell his own children to human flesh mongers, it is often the dictate of humanity for him to do so. ಎಸ್ ನೋಡಿ, ಒಂದು ಕ್ರೂಯಲ್ ಅಥವಾ ಒಂದು ಕ್ರೌರ್ಯದ ಕೆಲಸ ಅಂತೇಳಿ ಇವರು ಕರಿತಾ ಇದ್ದಾರೆ. ಯಾಕಪ್ಪ ಕ್ರೌರ್ಯದ ಕೆಲಸ ಅಂದರೆ, ತನ್ನ ಒಂದು ಮಕ್ಕಳನ್ನೇ ಒಂದು ವಸ್ತುವಿನ ರೀತಿಯಲ್ಲಿ ಒಂದು ಫ್ಲೆಶ್ ಮಾಂಗರ್ಸ್ ಅಂದರೆ ಮಾಂಸದ ವ್ಯಾಪಾರ ಅಂತೇಳಿ, ಅಂದರೆ ಮನುಷ್ಯರನ್ನು ಮಾರಾಟ ಮಾಡ್ತಕ್ಕಂಥದ್ದು ಅಂತೇಳಿ. ಸೊ ಮನುಷ್ಯರನ್ನೇ ಮಾರಾಟ ಮಾಡ್ತಕ್ಕಂಥದ್ದು, ಅದರಲ್ಲಿನೇ ತನಗೆ ಹುಟ್ಟಿರ್ತಕ್ಕಂತಹ ಮಕ್ಕಳನ್ನು ಮಾರ್ಕೆಟಲ್ಲಿ ಒಯ್ದುಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು ತುಂಬ ಕ್ರೌರ್ಯದ ಕೆಲಸ ಅಂತೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಹೇಳ್ತಾ ಇದ್ದಾರೆ. ಇಂತಹ ಒಂದು ಕೆಲಸ ಆವಾಗ ನಡೀತಾ ಇತ್ತು. ಯಾವಾಗ ಅಂದರೆ ಆ ಒಂದು ವೈಟ್ ವೈಫ್ಗೆ ಏನಾದರೂ ಡೌಟ್ ಬಂದುಬಿಟ್ರೆ ಆ ಮಾಸ್ಟರ್ ಅವನ ಮಕ್ಕಳನ್ನೇ ಅಂದರೆ ಬ್ಲ್ಯಾಕ್ ಮಕ್ಕಳನ್ನೇ ಮಾರಾಟ ಮಾಡ್ತಾ ಇದ್ದದ್ದು. ಇದನ್ನೇ ಅವರು ಒಂದು ಕ್ರೂರದ ಕೆಲಸ, ಕ್ರೂಯಲ್ ಆ್ಯಕ್ಟ್ ಅಂತೇಳಿ ಕರೀತಾ ಇದ್ದಾರೆ. For unless he does this, he must not only whip them himself, but must stand by and see one white son tie up his brother of but few shades darker complexion than himself. ಎಸ್ ನೋಡಿ, ಒಂದು ವೇಳೆ ಆ ಒಂದು ಬ್ಲ್ಯಾಕ್ ಸ್ಲೇವನ್ನು ಮಾರಾಟ ಮಾಡದೇ ಇದ್ದರೆ ಅದ್ರ ಬದಲಾಗಿ ಇನ್ನೊಂದು ಶಿಕ್ಷೆ ಅವನಿಗೆ ಕಾದಿರ್ತಾ ಇತ್ತು. ಅಂದರೆ ಆ ಒಂದು ಬ್ಲ್ಯಾಕ್ ಮಗ ಏನಿರ್ತಾ ಇದ್ನೋ ಮಾಸ್ಟರ್ಗೆ ಹುಟ್ಟಿರ್ತಕ್ಕಂಥವನು, ಅವನಿಗೆ ಮತ್ತೊಂದು ಶಿಕ್ಷೆ ಅಲ್ಲಿ ಕಾದಿರ್ತಿತ್ತು. ಅದೇನಪ್ಪ ಅಂದರೆ, ಈ ಮಾಸ್ಟರ್ ಆಗಿರ್ತಕ್ಕಂಥವನು ತನ್ನ ಒಂದು ವೈಫ್ಗೆ ಖುಷಿ ಬರಲಿ ಅಂತೇಳಿ ಆ ಒಂದು ಬ್ಲ್ಯಾಕ್ ಮಗನನ್ನು ಚಡಿಯೇಟ್ನಿಂದ ಹೊಡೆಯಬೇಕಾಗಿತ್ತು. ಒಂದು ವೇಳೆ ತನ್ನ ಕಡೆಯಿಂದ ಹೊಡೆಯೋಕ್ಕಾಗದೇ ಇದ್ದರೆ ತನ್ನ ಒಂದು ವೈಟ್ ಸನ್ ಏನಿದ್ನೋ ಅವನ ಕಡೆಯಿಂದನಾದರೂ ಹೊಡಿಸ್ತಾ ಇದ್ದ. ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಆ ಒಂದು ವೈಟ್ ಸನ್ ಏನಿರ್ತಾನೋ ಮತ್ತು ಆ ಬ್ಲ್ಯಾಕ್ ಸ್ಲೇವ್ ಏನಿರ್ತಾನೋ ಅವರಿಬ್ಬರು ಕೂಡ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರೇ ಆಗಿದ್ದರು ಕೂಡ. ಹೇಗೆ ಅಣ್ಣ ತಮ್ಮಂದಿರು ಅಂದರೆ, ಆ ಒಂದು ಮಾಸ್ಟರ್ಗೆ ಒಂದು ಬ್ಲ್ಯಾಕ್ ಸ್ಲೇವ್ಗೆ ಹುಟ್ಟಿರ್ತಕ್ಕಂತಹ ಮಗ ಆ ಒಂದು ಬ್ಲ್ಯಾಕ್ ಸನ್ ಆಗಿರ್ತಾನೆ, ಅದ್ರ ಜೊತೆಗೆ ವೈಟ್ ವೈಫ್ಗೆ ಹುಟ್ಟಿರ್ತಕ್ಕಂಥವನು ಆ ಒಂದು ಬಿಳಿ ಮಗ ಆಗಿರ್ತಾನೆ. ಸೊ ಈಗ ಆ ವೈಟ್ ಸನ್ ಏನು ಮಾಡಬೇಕಾಗಿದೆ, ಕೈಕಾಲುಗಳನ್ನು ಕಟ್ಬಿಟ್ಟು ತನ್ನ ಒಂದು ಬ್ಲ್ಯಾಕ್ ಬ್ರದರ್ ಏನಿರ್ತಾ ಇದ್ನೋ ಅವನನ್ನು ಚಡಿಯೇಟನ್ನು ಅವನಿಗೆ ಕೊಡಬೇಕಾಗಿತ್ತು. ಅದನ್ನು ಈ ಒಂದು ಫಾದರ್ ನಿಂತ್ಕೊಂಡು ನೋಡಿ ಖುಷಿಯನ್ನು ಪಡ್ತಾ ಇದ್ದ. ಇಂತಹ ಒಂದು ಕೆಟ್ಟ ಶಿಕ್ಷೆಯನ್ನು ಆ ಬ್ಲ್ಯಾಕ್ ಸ್ಲೇವ್ಸ್ ಸನ್ಗಳಿಗೆ ಇವರು ಕೊಡ್ತಾ ಇದ್ರು. ಆಫ್ ಬಟ್ ಫ್ಯೂ ಶೇಡ್ಸ್ ಡಾರ್ಕರ್ ಕಾಂಪ್ಲೆಕ್ಷನ್ ದ್ಯಾನ್ ಹಿಮ್ಸೆಲ್ಫ್ ಆ್ಯಂಡ್ ಪ್ಲೈ ದ ಗೋರಿ ಲ್ಯಾಶ್ ಟು ಹೀಸ್ ನೆಕೆಡ್ ಬ್ಯಾಕ್. ಎಸ್, ಆ ಒಂದು ಬಿಳಿ ಮಗ ಏನು ಮಾಡ್ತಾ ಇದ್ದ ಅಂದರೆ, ಡಾರ್ಕರ್ ಕಾಂಪ್ಲೆಕ್ಷನ್ ಅಂದರೆ ತನಗಿಂತ ಮೈ ಬಣ್ಣದಲ್ಲಿ ಕಪ್ಪಾಗಿರ್ತಕ್ಕಂತಹ ತನ್ನ ಸಹೋದರನನ್ನೇ ಒಂದು ಬೆತ್ತಲೆಗೊಳಿಸಿ ಅವನ ಬೆನ್ನಿನ ಮೇಲೆ ಚಡಿಯಿಂದ ಅಥವಾ ಚಾಟಿ ಏಟನ್ನು ಅವನು ಕೊಡಬೇಕಾಗಿತ್ತು. ಆ್ಯಂಡ್ ಇಫ್ ಎ ಲಿಸ್ಪ್ ಒನ್ ವರ್ಡ್ ಆಫ್ ಡಿಸಪ್ರೂವಲ್ ಇಟ್ ಈಸ್ ಸೆಟ್ ಡೌನ್ ಟು ಹೀಸ್ ಪ್ಯಾರೆಂಟಲ್ ಪಾರ್ಶಿಯಾಲಿಟಿ. ಒಂದು ವೇಳೆ ಆ ಒಂದು ವೈಟ್ ಸನ್ ಏನಾದರೂ ತನ್ನ ಒಂದು ಬ್ಲ್ಯಾಕ್ ಬ್ರದರ್ ಏನಿದ್ನೋ ಅವನನ್ನು ಹೊಡಿಲಿಕ್ಕೆ ಒಂದು ವೇಳೆ ವಿರೋಧವನ್ನು ಮಾಡಿದರೆ ಅಥವಾ ನಾನು ಹೊಡೆಯೋದಿಲ್ಲ ಅಂತ ಏನಾದರೂ ಅವನು ಡಿಸಪ್ರೂವಲ್ ಮಾಡಿದರೆ ಆಗ ಇಬ್ಬರಿಗೂ ಕೂಡ ತೊಂದರೆ ಕಾದಿರ್ತಾ ಇತ್ತು. ನೀನು ನಿನ್ನ ಪೇರೆಂಟ್ಸ್ಗೆ ಒಂದು ಗೌರವವನ್ನು ಮರ್ಯಾದೆಯನ್ನು ಕೊಡ್ತಾ ಇಲ್ಲ, ನೀನು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದೆಯಾ ಅಂಥೇಳಿ ಅವರು ಪರಿಗಣನೆಯನ್ನು ಮಾಡ್ತಾಯಿದ್ರು. ಆ್ಯಂಡ್ ಓನ್ಲಿ ಮೇಕ್ಸ್ ಎ ಬ್ಯಾಡ್ ಮ್ಯಾಟರ್ ವರ್ಸ್. ಎಸ್, ಆ ರೀತಿ ಅವನು ಏನಾದರೂ ರಿಜೆಕ್ಟ್ ಮಾಡಿಬಿಟ್ರೆ ಆ ಒಂದು ಸಿಚುವೇಶನ್ ಇನ್ನೂ ಕ್ರಿಟಿಕಲ್ ಆಗ್ತಾ ಹೋಗ್ತಾ ಇತ್ತು. ಬೋತ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ದ ಸ್ಲೇವ್ ಹೂಮ್ ಹಿ ವುಡ್ ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್. ಎಸ್, ಅವರಿಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಯಾರಿಗೆ ಅಂದರೆ ಆ ವೈಟ್ ಸನ್ಗೂ ಕೂಡ ತೊಂದರೆ ಆಗ್ತಾ ಇತ್ತು ಅದರಿಂದ, ಮತ್ತು ಆ ಒಂದು ಬ್ಲ್ಯಾಕ್ ಸ್ಲೇವ್ನ ಒಂದು ಸನ್ ಏನಿರ್ತಾ ಇದ್ನೋ ಅವನಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಅನಿವಾರ್ಯವಾಗಿ ಆ ಒಂದು ವೈಟ್ ಸನ್ ಏನಿದ್ನೋ ಅವನು ಒಂದು ತನ್ನ ಬ್ರದರ್ ಏನಿರ್ತಾನೋ ಬ್ಲ್ಯಾಕ್ ಸ್ಲೇವ್ನ ಸನ್ ಅವನನ್ನು ಹೊಡಿಲೇಬೇಕಾಗಿತ್ತು. ನೋಡಿ, ನೆಕ್ಸ್ಟ್ ಪಾರ್ಟಲ್ಲಿ ಇವರ ಒಂದು ಮಾಸ್ಟರ್ಸ್ ಬಗ್ಗೆ ಇವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಹ್ಯಾಡ್ 2 ಮಾಸ್ಟರ್ಸ್ ಅಂದರೆ ನನಗೆ ಇಬ್ಬರು ಮಾಸ್ಟರ್ಸ್ ಇದ್ದರು ಅಂತೇಳಿ ಹೇಳ್ತಾ ಇದ್ದಾರೆ. ಮೈ ಫಸ್ಟ್ ಮಾಸ್ಟರ್ಸ್ ನೇಮ್ ವಾಸ್ ಆ್ಯಂಥೋನಿ. ಇವರ ಮೊದಲನೇ ಒಂದು ಮಾಸ್ಟರ್ ನೇಮ್ ಏನಪ್ಪ ಅಂದರೆ ಆ್ಯಂಥೋನಿ ಅಂತಕ್ಕಂಥದ್ದು. ಐ ಡು ನಾಟ್ ರಿಮೆಂಬರ್ ಹಿಸ್ ಫಸ್ಟ್ ನೇಮ್. ಎಸ್, ಆ ಒಂದು ಆ್ಯಂಥೋನಿಯ ಫಸ್ಟ್ ನೇಮ್ ಇವ್ರಿಗೆ ನೆನಪಿಲ್ಲ. ಹಿ ವಾಸ್ ಜನರಲಿ ಕಾಲ್ಡ್ ಕ್ಯಾಪ್ಟನ್ ಆ್ಯಂಥೋನಿ. ಸಾಮಾನ್ಯವಾಗಿ ಆ ಒಂದು ಆ್ಯಂಥೋನಿಯನ್ನು ಕ್ಯಾಪ್ಟನ್ ಆ್ಯಂಥೋನಿ ಅಂತೇಳಿ ಎಲ್ಲರೂ ಕೂಡ ಕರಿತಾ ಇದ್ರು. ಎ ಟೈಟಲ್ ವಿಚ್ ಐ ಪ್ರೆಸ್ಯೂಮ್ he acquired by sailing a craft on the Chesapeake Bay.
ಎಸ್ ನೋಡಿ, ಆ ಒಂದು ಆಂಥೋನಿಗೆ ಆ ಒಂದು ಕ್ಯಾಪ್ಟನ್ ಅಂತಕ್ಕಂತಹ ಒಂದು ಟೈಟಲ್ ಯಾವಾಗ ಬಂತಪ್ಪ ಅಂದರೆ ಅವನೇನು ಮಾಡಿರ್ತಾನೆ, ಒಂದು ಕ್ರಾಫ್ಟನ್ನು ಅಥವಾ ಒಂದು ಬೋಟ್ ಅಥವಾ ಸಣ್ಣ ಒಂದು ಹಡಗು ಅಂತ ಕರಿಬೋದು ನಾವು. ಆ ಒಂದು ಹಡಗಿಗೆ ಆ ಒಂದು ಚೆಸಾಪೇಕ್ ಬೇ ಅಥವಾ ಆ ಒಂದು ಚೆಸಾಪೇಕ್ ಅಂತಕ್ಕಂಥ ಒಂದು ಕೊಲ್ಲಿ ಇರುತ್ತೆ. ನಾವು ಹಿಂಗೆ ಬಂಗಾಳ ಕೊಲ್ಲಿ ಅಂತ ಕರಿತೇವಲ್ವಾ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಚೆಸಾಪೇಕ್ ಕೊಲ್ಲಿ ಅಂತಕ್ಕಂಥದ್ದು ಇರುತ್ತೆ. ಅಲ್ಲಿ ಒಂದು ಸಣ್ಣ ಹಡಗನ್ನು ಇವನೇನು ಮಾಡಿರ್ತಾನೆ, ಆ ಒಂದು ಹಡಗಿಗೆ ಕ್ಯಾಪ್ಟನ್ ಆಗಿ ಒಂದು ಸೈಲಿಂಗನ್ನು ಮಾಡಿರ್ತಾನೆ. ಹಾಗಾಗಿನೇ ಅವನಿಗೆ ಈ ಒಂದು ಕ್ಯಾಪ್ಟನ್ ಅಂತಕ್ಕಂಥ ಒಂದು ಟೈಟಲ್ ಬಂದಿರ್ಬೋದು ಅಂತೇಳಿ ಪ್ರೆಸ್ಯೂಮ್ ಅಂದರೆ ಇವರು ಊಹೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಿ ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್. ಎಸ್ ನೋಡಿ, ಅವನು ಅಷ್ಟೊಂದು ಏನೋ ದೊಡ್ಡ ಶ್ರೀಮಂತವಾಗಿರ್ತಕ್ಕಂತಹ ಸ್ಲೇವ್ ಹೋಲ್ಡರ್ ಅಥವಾ ಮಾಸ್ಟರ್ ಆಗಿರಲಿಲ್ಲ. ಹಿ ಓನ್ಡ್ 2 or 3 farms ಆ್ಯಂಡ್ ಅಬೌಟ್ 30 slaves. ಎಸ್, ಅವನ ಬಳಿ ಇದ್ದಂತಹ ಒಂದು ಸ್ಲೇವ್ಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ 30 ಅದ್ರ ಜೊತೆಗೆ ಅವನಿಗಿದ್ದಂತಹ ಒಂದು ಫಾರ್ಮ್ಸ್ ಅಥವಾ ಒಂದು ಲ್ಯಾಂಡ್ ಎಷ್ಟಿತ್ತಪ್ಪ ಅಂದರೆ 2 ಅಥವಾ 3 ಅಂದರೆ 2-3 ತೋಟಗಳು ಅವನ ಬಳಿ ಇದ್ವು. ಹಿಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ವರ್ ಅಂಡರ್ ದ ಕೇರ್ ಆಫ್ ಆ್ಯನ್ ಓವರ್ಸೀರ್ ಅಂದರೆ ಒಬ್ಬ ಮೇಲ್ವಿಚಾರಕ ಅಂತೇಳಿ. ಅಂದರೆ ಆ ಒಂದು ಆಂಥೋನಿ ಏನಿದ್ನೋ ಒಬ್ಬ ಮೇಲ್ವಿಚಾರಕನನ್ನು, ಅಂದರೆ ಆ ಎಲ್ಲ ಗುಲಾಮರನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ ಒಬ್ಬ ಮೇಲ್ವಿಚಾರಕರನ್ನು ನೇಮಿಸಿರ್ತಾನೆ. ದ ಓವರ್ಸಿಯರ್ಸ್ ನೇಮ್ ವಾಸ್ ಪ್ಲಮ್ಮರ್. ಎಸ್ ನೋಡಿ, ಆ ಒಂದು ಓವರ್ಸಿಯರ್ ಅಥವಾ ಆ ಒಂದು ಮೇಲ್ವಿಚಾರಕನ ಹೆಸರು ಏನಾಗಿತ್ತಪ್ಪ ಅಂದರೆ ಪ್ಲಮ್ಮರ್ ಅಂತೇಳಿ. ಮಿಸ್ಟರ್ ಪ್ಲಮ್ಮರ್ ವಾಸ್ ಎ ಮಿಸರಬಲ್ ಡ್ರಂಕಾರ್ಡ್. ಅವನೊಬ್ಬ ಮಹಾ ಕುಡುಕ ಆಗಿರ್ತಾನೆ. ಎ ಪ್ರೊಫೇನ್ ಸ್ವೇರರ್ ಅಂದರೆ ಯಾವಾಗಲೂ ಕೂಡ ಒಂದು ಎಂಜಾಯ್ ಮಾಡ್ತಕ್ಕಂಥವನು, ಯಾವಾಗಲೂ ಖುಷಿಯಿಂದ ಇರ್ತಕ್ಕಂಥವನು ಮತ್ತು ಅನೇಕ ಒಂದು ಚಟಗಳಿಗೆ ದಾಸನಾಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿದ್ದ. ಆ್ಯಂಡ್ ಎ ಸ್ಯಾವೇಜ್ ಮಾನ್ಸ್ಟರ್. ಸ್ಯಾವೇಜ್ ಅಂದರೆ ಒಬ್ಬ ಕ್ರೂರಿ ಅಂಥೇಳಿ, ಅಂದರೆ ಅವನಿಗೆ ಕರುಣೆ ಅಂತಕ್ಕಂಥದ್ದೇ ಇರಲಿಲ್ಲ ಅಂತಹ ವ್ಯಕ್ತಿ. ಮಾನ್ಸ್ಟರ್ ಅಂದರೆ ಒಂದು ಮೃಗ ಅಂತ ಕರಿಬೋದು. ಸೊ ಅವನು ಮನುಷ್ಯ ಆಗಿರಲಿಲ್ಲ, ಮೃಗ ಆಗಿದ್ದ. ಅಂದರೆ ಆ ಒಂದು ಸ್ಲೇವ್ಸ್ಗಳನ್ನು ತುಂಬ ಕ್ರೂರವಾಗಿ ಅವನು ನಡೆಸ್ಕೊಳ್ತಿದ್ದ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಈ ಒಂದು ವರ್ಡ್ಸಲ್ಲಿನೇ ತಿಳ್ಕೋಬಹುದು. ಹಿ ಆಲ್ವೇಸ್ ವೆಂಟ್ ಆರ್ಮ್ಡ್ ವಿತ್ ಎ ಕೌಸ್ಕಿನ್ ಆ್ಯಂಡ್ ಎ ಹೆವಿ ಕಡ್ಜಲ್. ಎಸ್ ನೋಡಿ, ಅವನು ಎಲ್ಲಿಗೆ ಹೋದರೂ ಕೂಡ ಅವನ ಬಳಿ 2 ಆಯುಧಗಳು ಇರ್ತಾ ಇದ್ವು. ಯಾವ್ಯಾವಪ್ಪ ಅಂದರೆ ಒಂದು ಕೌಸ್ಕಿನ್ ಅಂದರೆ ಒಂದು ಚಾಟಿ ಅಂಥೇಳಿ, ಮತ್ತು ಇನ್ನೊಂದೇನಪ್ಪ ಅಂದರೆ ಹೆವಿ ಕಡ್ಜಲ್, ಒಂದು ದೊಣ್ಣೆ ಅಂತ ನಾವು ಕರಿಬೋದು. ಸೊ ಇವೆರಡನ್ನು ಕೂಡ ಅವನು ಯಾವಾಗಲೂ ಕೂಡ ಜೊತೆಯಲ್ಲೇ ಇಟ್ಕೊಂಡಿರ್ತಿದ್ದ. ಯಾಕೆ ಹಂಗೆ ಇಟ್ಕೊಂಡಿರ್ತಿದ್ದ ಅಂದರೆ, ಏನು ಆ ಸ್ಲೇವ್ಸ್ಗಳೇನಿದ್ರೆ ಕೆಲಸವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವ್ರು ಏನಾದರೂ ಮಿಸ್ಟೇಕ್ಸ್ ಮಾಡಿಬಿಟ್ರೆ ಈ ಒಂದು ಚಾಟಿಯಿಂದ ಮತ್ತು ಈ ದೊಣ್ಣೆಯಿಂದ ಅವ್ರಿಗೆ ಶಿಕ್ಷೆಯನ್ನು ಅವನು ಕೊಡಲಿಕ್ಕೆ ಅಂತೇಳಿ ಅವುಗಳನ್ನು ತನ್ನ ಬಳಿ ಯಾವಾಗಲೂ ಇಟ್ಕೊಂಡಿರ್ತಿದ್ದ. ಐ ಹ್ಯಾವ್ ನೋನ್ ಹಿಮ್ ಟು ಕಟ್ ಆ್ಯಂಡ್ ಸ್ಲ್ಯಾಶ್ ದ ವುಮೆನ್ಸ್ ಹೆಡ್ಸ್ ಸೋ ಹಾರಿಬಲಿ. ಎಸ್ ನೋಡಿ, ನಮ್ಮ ಫ್ರೆಡ್ರಿಕ್ ಡಗ್ಲಾಸ್ ಅವರು ಹೇಳ್ತಾ ಇದ್ದಾರೆ, ನನ್ನ ಕಣ್ಣಿಂದ ಎಷ್ಟೋ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ. ಅವನೇನು ಮಾಡ್ತಾ ಇದ್ದ ಅಂದರೆ ತನ್ನ ಒಂದು ದೊಣ್ಣೆಯಿಂದ ಅಥವಾ ಚಡಿಯಿಂದ ಆ ಹೆಣ್ಣು ಮಕ್ಕಳು, ಅಂದರೆ ಆ ಒಂದು ಗುಲಾಮಗಿರಿಯಲ್ಲಿದ್ದಂತಹ ಹೆಣ್ಣು ಮಕ್ಕಳು ಏನು ಕೆಲಸವನ್ನು ಮಾಡ್ತಾ ಇದ್ರಲ್ವ, ಅವರ ಒಂದು ತಲೆ ಒಡೆದು ಹೋಗೋ ರೀತಿಲಿ ಅವ್ರಿಗೆ ಏಟುಗಳನ್ನು ಕೊಡ್ತಾ ಇದ್ದ. ದ್ಯಾಟ್ ಈವನ್ ಮಾಸ್ಟರ್ ವುಡ್ ಬಿ ಎನ್ರೇಜ್ಡ್ ಎಟ್ ಹಿಸ್ ಕ್ರುಯಾಲಿಟಿ. ಆ ಒಂದು ಮಾಸ್ಟರ್ ಇದ್ನಲ್ವ, ಅವನಿಗೂ ಕೂಡ ತುಂಬ ಕೋಪ ಬಂದಿರೋದು. ಅಂದರೆ ಇವನು ಆ ರೀತಿ ಭಯಂಕರವಾದಂತಹ ಶಿಕ್ಷೆಗಳನ್ನು ತನ್ನ ಬಳಿ ಕೆಲಸ ಮಾಡ್ತಕ್ಕಂತಹ ಈ ಒಂದು ಸ್ಲೇವ್ಸ್ಗೆ ಕೊಡ್ತಾ ಇದ್ದ. ಆ್ಯಂಡ್ ವುಡ್ ಥ್ರೆಟನ್ ಟು ವಿಪ್ ಹಿಮ್ ಇಫ್ ಹಿ ಡಿಡ್ ನಾಟ್ ಮೈಂಡ್ ಹಿಮ್ಸೆಲ್ಫ್. ನೀನು ಒಂದು ವೇಳೆ ಈ ಕೆಲಸಗಾರರನ್ನು ಸರಿಯಾಗಿ ನಡೆಸ್ಕೊಳ್ದೇ ಇದ್ದರೆ, ಅವ್ರಿಗೆ ಇಷ್ಟೊಂದು ಕ್ರೂರವಾಗಿರ್ತಕ್ಕಂಥ ಶಿಕ್ಷೆ ನೀನೇನಾದರೂ ಕೊಟ್ಟರೆ ನಿನಗೇನೆ ಒಂದು ವಿಪ್ಪಿಂದ ಅಥವಾ ಚಡಿಯಿಂದ ನಿನಗೇನೆ ಏಟನ್ನು ಕೊಡಬೇಕಾಗುತ್ತೆ, ನೀನು ಸರಿಯಾಗಿ ಕೆಲಸ ಮಾಡು ಅಂಥೇಳಿ ಆ ಒಂದು ಪ್ಲಮ್ಮರ್ಗೆ ಆ ಆಂಥೋನಿ ವಾರ್ನಿಂಗನ್ನು ಆವಾಗವಾಗ ಕೊಡ್ತಾ ಇದ್ದ. ಮಾಸ್ಟರ್ ಹವೆವರ್ ವಾಸ್ ನಾಟ್ ಎ ಹ್ಯೂಮೇನ್ ಸ್ಲೇವ್ ಹೋಲ್ಡರ್. ಈ ರೀತಿ ಆ ಒಂದು ಪ್ಲಮ್ಮರ್ಗೆ ವಾರ್ನಿಂಗ್ ಕೊಡ್ತಾನೆ ಅಂಥೇಳಿ ಆ ಮಾಸ್ಟರಿನ ತುಂಬ ಒಳ್ಳೆಯ ವ್ಯಕ್ತಿ ಆಗಿರಲಿಲ್ಲ, ಅವನು ಕೂಡ ತುಂಬ ಕ್ರೂರಿನೇ ಆಗಿದ್ದ. ಬಟ್ ಕಂಪೇರ್ ಟು ದಿಸ್ ಪ್ಲಮ್ಮರ್ ಅವನು ಸ್ವಲ್ಪ ಒಳ್ಳೆಯವನು ಅಂತೇಳಿ ಹೇಳ್ಬೋದು. ಇಟ್ ರಿಕ್ವೈರ್ಡ್ ಎಕ್ಸ್ಟ್ರಾರ್ಡಿನರಿ ಬಾರ್ಬ್ಯಾರಿಟಿ ಆನ್ ದ ಪಾರ್ಟ್ ಆಫ್ ಆ್ಯನ್ ಓವರ್ಸಿಯರ್ ಟು ಅಫೆಕ್ಟ್ ಹಿಮ್. ಎಸ್ ನೋಡಿ, ಈ ಒಂದು ಓವರ್ಸಿಯರ್ ಅಥವಾ ಮೇಲ್ವಿಚಾರಕ ಏನಿದ್ನೋ ಅವನ ಬಳಿ ಸಾಕಷ್ಟು ಕ್ರೌರ್ಯ ಇರ್ತಕ್ಕಂಥದ್ದು ಅನಿವಾರ್ಯ ಆಗಿತ್ತು. ಯಾಕಪ್ಪ ಅಂದರೆ ಆ ಒಂದು ಸ್ಲೇವ್ಸ್ ಏನಿದ್ರು ಅವರನ್ನು ಅವನು ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿತ್ತು. ಹಾಗಾಗಿ ಅವನು ಯಾವತ್ತೂ ಕೂಡ ಕ್ರೌರ್ಯದಿಂದನೇ ನಡ್ಕೊಳ್ತಾ ಇದ್ದ. ಹಿ ವಾಸ್ ಎ ಕ್ರೂಯಲ್ ಮ್ಯಾನ್, ಅಂದರೆ ಅತ್ಯಂತ ಕ್ರೂರಿಯಾದಂತಹ ಮನಸ್ಸನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವನಾಗಿರ್ತಾ ಇದ್ದ. ಹಾರ್ಡನ್ಡ್ ಬೈ ಎ ಲಾಂಗ್ ಲೈಫ್ ಆಫ್ ಸ್ಲೇವ್ ಹೋಲ್ಡಿಂಗ್, ಅಂದರೆ ಅನೇಕ ವರ್ಷಗಳ ಕಾಲ ಈ ಸ್ಲೇವ್ಸ್ಗಳನ್ನು ಕಂಟ್ರೋಲ್ ಮಾಡಿ 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 ಅವನ ಒಂದು ಹೃದಯ ಏನಾಗಿರುತ್ತೆ, ಹಾರ್ಡನ್ ಅಂದರೆ ಒಂದು ಕಠೋರವಾದಂತಹ ಒಂದು ಮನಸ್ಸನ್ನು ಅವನು ಹೊಂದಿರ್ತಾನೆ. he would at times seem to take great pleasure in whipping a slave. ಎಸ್ ನೋಡಿ, ಅವನಿಗೆ ಯಾವುದರಲ್ಲಿ ತುಂಬ ಖುಷಿ ಸಿಗ್ತಾ ಇತ್ತಪ್ಪ ಅಂದರೆ whipping a slave, ಅಂದರೆ ಈ ಒಂದು ಗುಲಾಮರನ್ನು ಚಡಿಯೇಟನ್ನು ಅವ್ರಿಗೆ ಕೊಡೋದ್ರಲ್ಲಿ ಅವನಿಗೆ ತುಂಬ ಖುಷಿ ಸಿಗ್ತಾ ಇತ್ತು. ಇವ್ರನ್ನ ಪನಿಷ್ ಮಾಡೋದ್ರಲ್ಲೇ ಅವನಿಗೆ ಅತ್ಯಂತ ಪ್ಲೆಜರ್ ಸಿಗ್ತಾ ಇತ್ತು.
I have often been awakened at the dawn of day by the most heart-rending shrieks of an own aunt of mine. ಎಸ್, ನಾನು ಪ್ರತಿನಿತ್ಯನೂ ಕೂಡ ಎಚ್ಚರಗೊಳ್ತಾ ಇದ್ದಿದ್ದು ಯಾವುದರಿಂದಪ್ಪ ಅಂದರೆ ಹಾರ್ಟ್ ರೆಂಡಿಂಗ್ ಅಂದರೆ ಹೃದಯ ವಿದ್ರಾವಕವಾಗಿರ್ತಕ್ಕಂತಹ ಒಂದು ಶ್ರೀಕ್ಸ್ ಅಂದರೆ ಚೀತ್ಕಾರದಿಂದಾನೇ ನನಗೆ ಎಚ್ಚರ ಆಗ್ತಾ ಇತ್ತು. ಆ ಚೀತ್ಕಾರ ಯಾರ್ದಾಗಿರ್ತಾ ಇತ್ತಪ್ಪ ಅಂದರೆ ಓನ್ ಆಂಟ್ ಆಫ್ ಮೈನ್, ನನ್ನ ಒಬ್ಬ ಆಂಟ್ದೇ ಧ್ವನಿ ಆಗಿರ್ತಾ ಇತ್ತು. ಅಂದರೆ ಆ ಒಂದು ಓವರ್ಸಿಯರ್ ಏನಿದ್ನೋ ಅಷ್ಟೊಂದು ಶಿಕ್ಷೆಯನ್ನು ಆ ಆಂಟ್ಗೆ ಕೊಡ್ತಾ ಇದ್ದ. ಆ ಒಂದು ನೋವಲ್ಲಿ ಅವಳೇನು ನರಳಾಡ್ತಾ ಇದ್ಲಲ್ವ ಬೆಳಿಗ್ಗೆನೆ, ಆ ಒಂದು ಧ್ವನಿಯಿಂದಾನೇ ನನಗೆ ಬಾಲ್ಯದಲ್ಲಿ ಎಚ್ಚರ ಆಗ್ತಾ ಇತ್ತು ಅಂಥೇಳಿ ನಮ್ಮ ಫ್ರೆಡ್ರಿಕ್ ಡಗ್ಲಾಸ್ ಅವರು ಹೇಳ್ತಾ ಇದ್ದಾರೆ. ಹೂಮ್ ಹಿ ಯೂಸ್ ಟು ಟೈ ಅಪ್ ಟು ಎ ಜಾಯಿಸ್ಟ್, ಅಂದರೆ ಒಂದು ಕಂಬಕ್ಕೆ ಅವಳನ್ನು ಕಟ್ಟಿ ಹಾಕಿಬಿಟ್ಟು ಆ ಓವರ್ಸಿಯರ್ ಏನು ಮಾಡ್ತಾ ಇದ್ದ, ಪನಿಷ್ ಮಾಡ್ತಾ ಇದ್ದ. ಆ್ಯಂಡ್ whip upon her naked back, ಅಂದರೆ ಅವಳ ಒಂದು ಬೆತ್ತಲೆಯ ಒಂದು ಬೆನ್ನಿನ ಹಿಂದೆ ಏನು ಮಾಡ್ತಾ ಇದ್ದ ಅಂದರೆ ಒಂದು ಚಾಟಿಯಿಂದ ಹೊಡಿತಾ ಇದ್ದ. ಟಿಲ್ ಶಿ ವಾಸ್ ಲಿಟ್ರಲಿ ಕವರ್ಡ್ ವಿತ್ ಬ್ಲಡ್, ಅವಳ ಒಂದು ಬೆನ್ನಿನ ಮೇಲೆ ರಕ್ತ ಬರೋವರೆಗೂ ಕೂಡ ಅವನು ಆ ಒಂದು ಚಡಿ ಏಟನ್ನು ಕೊಡ್ತಾನೆ ಇದ್ದ. ಅಷ್ಟೊಂದು ಕ್ರೌರ್ಯವಾಗಿರ್ತಕ್ಕಂತಹ ಒಂದು ಹೃದಯವನ್ನು ಆ ಒಂದು ಓವರ್ಸಿಯರ್ ಅಥವಾ ಮೇಲ್ವಿಚಾರಕ ಹೊಂದಿದ್ದ ಅಂತೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಹೇಳ್ತಾ ಇದ್ದಾರೆ. No words, no tears, no prayers from his gory victim seemed to move his iron heart from its bloody purpose. ಎಸ್, ನೋಡಿ ಇವನ ಒಂದು ಹೃದಯ ಎಷ್ಟೊಂದು ಕ್ರೌರ್ಯದಿಂದ ಕೂಡಿತ್ತು ಅಂದರೆ ಆ ಒಂದು ಏಟನ್ನು ತಿಂತಕ್ಕಂತಹ ಮಹಿಳೆ ಏನೇ ಮಾತನಾಡಿದ್ರು ಕೂಡ, ಎಷ್ಟೇ ಕಣ್ಣೀರು ಹಾಕಿದ್ರು ಕೂಡ ಮತ್ತು ಏನೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಕೂಡ ಇವನ ಒಂದು ಹೃದಯ ಅದಕ್ಕೆ ಕರಗ್ತಾ ಇರಲಿಲ್ಲ. ಅವಳಿಗೆ ಏಟನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ತಾ ಇರಲಿಲ್ಲ. ತನ್ನ ಒಂದು ಉದ್ದೇಶ ಏನಿತ್ತೋ ಅಂದರೆ ಅವಳಿಗೆ ಸಾಕಷ್ಟು ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಆ ಒಂದು ಉದ್ದೇಶ ಈಡೇರೋವರೆಗೂ ಕೂಡ ಇವನು ಆ ಒಂದು ಚಡಿ ಏಟುಗಳನ್ನು ಕೊಡೋದನ್ನು ನಿಲ್ಲಿಸ್ತಾ ಇರಲಿಲ್ಲ. ದ ಲೌಡರ್ ಶಿ ಸ್ಕ್ರೀಮ್ಡ್ ದ ಹಾರ್ಡರ್ ಹಿ ವಿಪ್ಡ್. ಎಸ್, ಅವಳು ಎಷ್ಟು ಜೋರಾಗಿ ಚೀರ್ತಾಳೋ ಅಷ್ಟು ಜೋರಾಗಿ ಇವನು ಹೊಡಿತಾ ಇದ್ದ. ಆ್ಯಂಡ್ ವೇರ್ ದ ಬ್ಲಡ್ ರ್ಯಾನ್ ಫಾಸ್ಟೆಸ್ಟ್ ದೇರ್ ಹಿ ವಿಪ್ಡ್ ಲಾಂಗೆಸ್ಟ್. ಎಸ್, ನೋಡಿ ಎಷ್ಟೊಂದು ಕ್ರೌರ್ಯ ಅಂತ ನಾವು ಇಲ್ಲಿ ನೋಡ್ಬೋದು. ಅಂದರೆ ಅವಳ ಒಂದು ಬೆನ್ನಿನ ಮೇಲೆ ಹೊಡೆಯುವಾಗ ರಕ್ತ ಏನಾದರೂ ಹೊರಗಡೆ ಚಿಮ್ಬಿಟ್ರೆ ಅದೇ ಜಾಗಕ್ಕೆ ಮತ್ತೆ ಜೋರಾಗಿ ಏಟನ್ನು ಇವನು ಕೊಡ್ತಾ ಇದ್ದ. ಹಿ ವುಡ್ ವಿಪ್ ಹರ್ ಟು ಮೇಕ್ ಹರ್ ಸ್ಕ್ರೀಮ್. ಎಸ್, ನೋಡಿ ಅವಳು ಜೋರಾಗಿ ಚೀರ್ಲಿ, ಅಳಬೇಕು ಅಂತಾನೆ ಜೋರಾಗಿ ಏಟನ್ನು ಕೊಡ್ತಾ ಇದ್ದ. ಆ್ಯಂಡ್ ವಿಪ್ ಹರ್ ಟು ಮೇಕ್ ಹರ್ ಹಶ್. ಎಸ್, ಆ ರೀತಿ ಚೀರಾಡ್ತಕ್ಕಂಥವಳು ಸೈಲೆಂಟ್ ಆಗಲಿ, ಅವಳಿಂದ ಧ್ವನಿ ಹೊರಗಡೆ ಬರದೇ ಇರಲಿ ಅಂಥೇಳಿ ಕೂಡ ಹೊಡಿತಾ ಇದ್ದ. ಅಂದರೆ ಅರಚಲಿ ಅಂತಲೂ ಹೊಡಿತಾ ಇದ್ದ, ಅರಸ್ತಕ್ಕಂಥವಳು ಸುಮ್ಮನಾಗಲಿ ಅಂತಲೂ ಕೂಡ ಹೊಡಿತಾ ಇದ್ದ. ಆ್ಯಂಡ್ ನಾಟ್ ಅನ್ಟಿಲ್ ಓವರ್ಕಮ್ ಬೈ ಫ್ಯಾಟಿಗ್, ಅಂದರೆ ಅವನಿಗೆ ಸುಸ್ತಾಗೋವರೆಗೂ ಕೂಡ ಹೊಡಿತಾ ಇದ್ದ. ಫ್ಯಾಟಿಗ್ ಅಂದರೆ ದಣಿವು ಅಂಥೇಳಿ. ಎಷ್ಟೊಂದು ವಿಚಿತ್ರ ನೋಡಿ, ಇಲ್ಲಿ ಏಟನ್ನು ತಿಂದವರು ದಣಿವಾದರೂ ಕೂಡ ಅವನು ಏಟ್ ಕೊಡೋದನ್ನು ಬಿಡ್ತಾ ಇರಲಿಲ್ಲ. ಅದರ ಬದಲಾಗಿ ಅವನಿಗೇನೆ ಹೊಡೆದು ಅವನಿಗೇನೆ ಸುಸ್ತಾಗಿರಬೇಕು, ಆಗ ಅವನು ಚಡಿ ಏಟನ್ನು ಕೊಡೋದನ್ನು ನಿಲ್ಲಿಸ್ತಾ ಇದ್ದ. ವುಡ್ ಹಿ ಸೀಸ್ ಟು ಸ್ವಿಂಗ್ ದ ಬ್ಲಡ್ ಕ್ಲಾಟೆಡ್ ಕೌ ಸ್ಕಿನ್, ಅಂದರೆ ಆ ಒಂದು ಚಡಿ ಏಟನ್ನು ಕೊಡ್ತಾ ಇದ್ನೋ ಆ ವಿಪ್ ಸಂಪೂರ್ಣವಾಗಿ ಒಂದು ಬ್ಲಡ್ ಕ್ಲಾಟೆಡ್, ಅಂದರೆ ಅದರ ಮೇಲೇನೆ ರಕ್ತ ಮೂಡಿಬಿಟ್ಟು ಅದು ಬ್ಲಡ್ ಕ್ಲಾಟ್ ಆಗಿರಬೇಕು, ರಕ್ತ ಹೆಪ್ಪುಗಟ್ಟಿರಬೇಕು ಆ ಒಂದು ಚಡಿಯ ಮೇಲೆ, ಆಗ ಅವನು ಏಟ್ ಕೊಡೋದನ್ನು ನಿಲ್ಲಿಸ್ತಾ ಇದ್ದ. ಇಟ್ ವಾಸ್ ಎ ಮೋಸ್ಟ್ ಟೆರಿಬಲ್ ಸ್ಪೆಕ್ಟ್ಯಾಕಲ್ ಅಂದರೆ ದೃಶ್ಯ ಅಂತೇಳಿ, ಅಂದರೆ ನೋಡಲಿಕ್ಕೆ ತುಂಬ ಭಯಂಕರವಾಗಿರ್ತಕ್ಕಂತಹ ಟೆರಿಬಲ್ ಅಂದರೆ ಭಯವನ್ನು ಹುಟ್ಟಿಸ್ತಕ್ಕಂತಹ ದೃಶ್ಯ ಅದಾಗಿತ್ತು ಅಂಥೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ತನ್ನ ಆಂಟ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪನಿಷ್ಮೆಂಟಲ್ಲಿ ಸಿಗ್ತಾ ಇತ್ತು ಮತ್ತು ಆ ಒಂದು ಪ್ಲಮರ್ ಏನಿದ್ನೋ ಅವನು ಎಷ್ಟೊಂದು ಕ್ರೌರ್ಯದಿಂದ ಆ ಒಂದು ಸ್ಲೇವ್ಸ್ಗಳ ಜೊತೆ ನಡ್ಕೊಳ್ತಾ ಇದ್ದ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. From my earliest recollection, I date the entertainment of a deep conviction that slavery would not always be able to hold me within its foul embrace. ಎಸ್, ನೋಡಿ ಅಂದರೆ ನನ್ನನ್ನು ಈ ಒಂದು ಸ್ಲೇವರಿ ಅಂತಕ್ಕಂಥದ್ದು ಅಥವಾ ಗುಲಾಮಗಿರಿ ಅಂತಕ್ಕಂಥದ್ದು ನನ್ನನ್ನು ಕೊನೆವರೆಗೂ ಕೂಡ ಫೌಲ್ ಎಂಬ್ರೆಸ್ ಅಂದರೆ ಒಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಅಪ್ಪಿಗೆಯನ್ನು ನನಗೆ ಕೊಡಲಿಕ್ಕೆ ಅದರಿಂದ ಸಾಧ್ಯ ಆಗಲಿಲ್ಲ. ಅಂದರೆ ಇವರೇನು ತಮ್ಮ ಒಂದು ಒಡೆಯನಿಂದ ಎಸ್ಕೇಪ್ ಆಗಿ ಹೋಗಿರ್ತಾರಲ್ವ, ಹಾಗಾಗಿ ಈ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ಕೊನೆಯವರೆಗೂ ಕೂಡ ತಾನು ಗುಲಾಮಗಿರಿಯಲ್ಲಿ ಸಿಲುಕಿ ಹಾಕಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಲಿಲ್ಲ. ಆ್ಯಂಡ್ ಇನ್ ದ ಡಾರ್ಕೆಸ್ಟ್ ಅವರ್ಸ್ ಆಫ್ ಮೈ ಕರಿಯರ್ ಈಸ್ ಸ್ಲೇವರಿ, ಅಂದರೆ ನನ್ನ ಜೀವನದ ಒಂದು ಕೆಟ್ಟ ದಿನಗಳು, ಅಂದರೆ ಆ ಒಂದು ಸ್ಲೇವರಿಲಿ ಇರ್ತಕ್ಕಂತಹ ದಿನಗಳನ್ನು ಇವರು ಡಾರ್ಕೆಸ್ಟ್ ಅವರ್ಸ್ ಅಂದರೆ ತುಂಬ ಕೆಟ್ಟದಾಗಿರ್ತಕ್ಕಂತಹ ದಿನಗಳು ಅಂತೇಳಿ ಕರೀತಾ ಇದ್ದಾರೆ. ದಿಸ್ ಲಿವಿಂಗ್ ವರ್ಡ್ ಆಫ್ ಫೇತ್ ಆ್ಯಂಡ್ ಸ್ಪಿರಿಟ್ ಆಫ್ ಹೋಪ್ ಡಿಪಾರ್ಟೆಡ್ ನಾಟ್ ಫ್ರಮ್ ಮೀ. ಎಸ್, ಅಂತಹ ಒಂದು ಸಂಕಷ್ಟದಲ್ಲೂ ಕೂಡ ನಾನು ನನ್ನ ಲೈಫಲ್ಲಿ ಭರವಸೆಯನ್ನು ಮತ್ತು ನಂಬಿಕೆಯನ್ನು ಕಳ್ಕೊಂಡಿರಲಿಲ್ಲ ಮತ್ತು ನನ್ನ ಒಂದು ಸ್ಪಿರಿಟ್ ಅಂದರೆ ಈ ಒಂದು ಗುಲಾಮಗಿರಿಯಿಂದ ಆಚೆ ಬರಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಏನಿತ್ತಲ್ವ ಅದರಿಂದ ದೂರ ಆಗಿರಲಿಲ್ಲ, ಅವು ನನ್ನನ್ನು ಬಿಟ್ಟು ಹೋಗಿರಲಿಲ್ಲ. ಬಟ್ ರಿಮೈನ್ಡ್ ಲೈಕ್ ಮಿನಿಸ್ಟರಿಂಗ್ ಏಂಜಲ್ಸ್ ಟು ಚಿಯರ್ ಮೀ ಥ್ರೂ ದ ಗ್ಲೂಮ್. ಅಂತ ಒಂದು ಸಂಕಷ್ಟದಲ್ಲೂ ಕೂಡ ನನ್ನ ಒಂದು ಹೋರಾಟಕ್ಕೆ ಅವು ಸ್ಫೂರ್ತಿಯನ್ನು ತುಂಬಿದ್ವು ಮತ್ತು ಆ ಒಂದು ಸಂಕಷ್ಟದಿಂದ ಆಚೆ ಬರಲಿಕ್ಕೆ ಅವು ಚಿಯರ್ ಮಾಡ್ತಾ ಇದ್ವು.
ದಿಸ್ ಗುಡ್ ಸ್ಪಿರಿಟ್ ವಾಸ್ ಫ್ರಮ್ ಗಾಡ್. ಎಸ್, ಈ ಒಂದು ಸ್ಪಿರಿಟ್ ನನಗೆ ಸಿಕ್ಕಿದ್ದು ಎಲ್ಲಿದ್ದಪ್ಪ ಅಂದರೆ ದೇವರಿಂದ. ಆ್ಯಂಡ್ ಟು ಹಿಮ್ ಐ ಆಫರ್ ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಪ್ರೈಸ್. ಎಸ್, ಆ ದೇವರು ನನ್ನನ್ನು ಈ ಒಂದು ಗುಲಾಮಗಿರಿಯಿಂದ ಮುಕ್ತ ಆಗಲಿಕ್ಕೆ ಸಹಾಯ ಮಾಡಿದ್ದಾನೆ, ಹಾಗಾಗಿ ಅವನಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅಂಥೇಳಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಒಂದು ಫ್ರೆಡ್ರಿಕ್ ಡಗ್ಲಾಸ್ ಅವರು ಬಾಲ್ಯದಲ್ಲಿನೇ ತಮ್ಮ ತಾಯಿಯನ್ನು ಕಳೆದುಕೊಂಡು ಆ ಒಂದು ಗುಲಾಮಗಿರಿತನದಲ್ಲಿ ತೊಡಗಿರ್ತಾರೆ. ಅದರ ಜೊತೆಗೆ ಅನೇಕ ಒಂದು ಸಂಕಷ್ಟಗಳನ್ನು ಎದುರಿಸಿರ್ತಾರೆ ಮತ್ತು ಬೇರೆ ಸ್ಲೇವ್ಗಳ ಒಂದು ನೋವನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಮತ್ತು ಕೊನೆಗೆ ಒಂದು ಹೋರಾಟದಿಂದ ತಮ್ಮ ಒಂದು ಬುದ್ಧಿವಂತಿಕೆಯಿಂದ ಅವ್ರು ಏನು ಮಾಡ್ತಾರೆ, ಈ ಒಂದು ಗುಲಾಮಗಿರಿತನದಿಂದ ಮುಕ್ತರಾಗ್ತಾರೆ. ತಮ್ಮ ಒಂದು ಮಾಸ್ಟರನ್ನು ಕಣ್ತಪ್ಪಿಸಿ ಈ ಒಂದು ಗುಲಾಮಗಿರಿತನದಿಂದ ಮುಕ್ತರಾಗ್ತಾರೆ. ಅದಾದ ನಂತರದಲ್ಲಿ ಅವರು ಅನೇಕ ಗುಲಾಮರನ್ನು ಆ ಒಂದು ಗುಲಾಮಗಿರಿಯಿಂದ ಮುಕ್ತಿ ಮಾಡಲಿಕ್ಕೂ ಕೂಡ ಹೋರಾಟಗಳನ್ನು ಮಾಡ್ತಾರೆ ಮತ್ತು ಪ್ರಜ್ಞೆಯನ್ನು ಆ ಒಂದು ಗುಲಾಮರಲ್ಲಿ ಮೂಡಿಸ್ತಾರೆ. ಹೀಗಾಗಿ ಅನೇಕ ಒಂದು ಸ್ಲೇವ್ಗಳು ಆ ಒಂದು ಗುಲಾಮಗಿರಿತನದಿಂದ ಮುಕ್ತರಾಗಿ ಸ್ವತಂತ್ರವಾದಂತಹ ಒಂದು ಜೀವನವನ್ನು ಕಟ್ಕೊಳ್ಳಿಕ್ಕೆ ಈ ಫ್ರೆಡ್ರಿಕ್ ಡಗ್ಲಾಸ್ ಅವರು ಮುಂದೆ ಅಪಾರವಾದಂತಹ ಒಂದು ಸಹಾಯವನ್ನು ಮತ್ತು ಸ್ಫೂರ್ತಿಯನ್ನು ನೀಡ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಫ್ರೆಡ್ರಿಕ್ ಡಗ್ಲಾಸ್ ಅಂತಕ್ಕಂತಹ ಲೆಸನನ್ನು ಕನ್ನಡ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಇದೇ ರೀತಿಯ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ಈಸಿಯಾಗಿ ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಲೆಸನ್ನೊಂದಿಗೆ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.